ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಘೃತಾಶೀರಶಲಶ್ಚಲಃ ಘೃತಾಶೀರಚಲಶ್ಚಲಃ. ಮತ್ತೆ ಈ ಶ್ಲೋಕವನ್ನು ನೋಡೋದಾದರೆ, ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಘೃತಾಶೀರಚಲಶ್ಚಲಃ. ಇಲ್ಲಿ ಮೊದಲ ಭಗವಂತನ ರೂಪ ಅಥವಾ ನಾಮ ಸುವರ್ಣವರ್ಣ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಸುವರ್ಣವರ್ಣಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಇಲ್ಲಿ ಬಂಗಾರದ ಬಣ್ಣವುಳ್ಳವ ಅಂತ ದೇವರು, ಬಂಗಾರದ ಬಣ್ಣವುಳ್ಳ. ಹೌದು, ದೇವರು ನಾವು ತಿಳಿದಾಗೆ ನೀಲಮೇಘ ಶ್ಯಾಮ ಅಂತ ಕೇಳಿದ್ದೇವೆ. ನೀರು ತುಂಬಿದ ಮೋಡದ ಬಣ್ಣದಲ್ಲಿರುವವನು ದೇವರು ಅಂತ. ಮತ್ತು ಬಂಗಾರದ ಬಣ್ಣ ಅಂತ ಹೇಳ್ತಿರಲ್ವ, ಏನದು ಅಂತ ನೋಡಿ. ವಾಸ್ತವಿಕವಾಗಿ ಬಂಗಾರದ ಬಣ್ಣ ಅಂತ ಹೇಳುವಂಥದ್ದು ಅತ್ಯಂತ ಸುಂದರವಾದ ಬಣ್ಣ ಅಂತ ತಿಳಿಸ್ಲಿಕ್ಕೋಸ್ಕರ. ಬಂಗಾರವನ್ನೇ ತಂದು ಇಟ್ಟದ್ದು ಅಂತ ಆ ರೀತಿ ಅರ್ಥ ಅಲ್ಲ. ಅಂತಹ ಬೆಳಗುವ ಬಣ್ಣ. ಇದನ್ನೇ ಇನ್ನೊಂದು ರೀತಿಯಿಂದಲೂ ಹೇಳ್ತಾರೆ ಶಾಸ್ತ್ರಗಳು, ಉದಯಿಸುವ ಸೂರ್ಯನ ಬಣ್ಣ ಅಂತ. ಉದ್ಯದ್ಭಾಸ್ವ ಸಮಾಭಾಸ, ಉದಯಿಸುವ ಸೂರ್ಯನ ಹಾಗೆ ಬಣ್ಣ, ಅದೇ ಬಂಗಾರದ ಬಣ್ಣ. ಇದು ಯಾಕೆ ಹೇಳ್ತಾರೆ ಅಂದರೆ, ಭಗವಂತ ವಿಶೇಷವಾಗಿ ಇಂಥ ಬಣ್ಣದಿಂದ ಕೂಡಿದವನಾಗಿ ನಮ್ಮ ಒಳಗೆ ನೆಲೆಸಿದ್ದಾನೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ನೆಲೆಸಿರುವ ದೇವರ ರೂಪ. ಹೇಗೆ ಅಂತ ಹೇಳಿದ್ರೆ, ಬಂಗಾರದ ವರ್ಣದಿಂದ ನೆಲೆಸಿದ್ದಾನೆ. ಹೌದು, ದೇವರು ಹಾಗಿದ್ರೆ ನೀಲಮೇಘ ಶ್ಯಾಮ ಅಂತ ಹೇಳ್ತೇವಲ್ವಾ, ಹೌದು, ಆ ರೀತಿಯಿಂದಲೂ ಭಗವಂತ, ಆ ರೀತಿಯಿಂದಲೂ ಶಂಖಚಕ್ರ ಗದಾ ಪದ್ಮತ ಹರಿಯಾಗಿ ವೈಕುಂಠದಲ್ಲಿ ನೆಲೆಸಿದ್ದಾನೆ. ಆದರೆ ನಮ್ಮೆಲ್ಲರ ಒಳಗೆ ನಿಂತಿರುವಂತಹ ದೇವರು ಬಂಗಾರದ ಬಣ್ಣದವನು. ಅದಕ್ಕೆ ಸುವರ್ಣ ವರ್ಣ ಅಂತ. ಅಥವಾ ಇನ್ನೊಂದು ರೀತಿ ಹೇಳುವುದಾಗಿದ್ದರೆ, ಶಾಸ್ತ್ರಗಳು ದೇವರನ್ನು ಏನು ಹೇಳ್ತಾ ಇದೆ ಅಂದರೆ, ತುಂಬ ಒಳ್ಳೆಯ ಬಣ್ಣ ಉಳ್ಳವನು ದೇವರು ಅಂತ. ಅಂದರೆ ನೋಡಲಿಕ್ಕೆ ಅಷ್ಟು ಆಕರ್ಷಣೆಯಿಂದ ಕೂಡಿರುವವನು ದೇವರು. ಅದಕ್ಕಾಗಿಯೇ ಜ್ಞಾನಿಗಳು ಮತ್ತೆ 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 ದೇವರನ್ನು ನೋಡಬೇಕು 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 ಅಂತ ಇಚ್ಛಿಸ್ತಾ ಇರ್ತಾರೆ. ಮತ್ತೆ ಇಲ್ಲಿ ಬರುವಂತಹ ಎರಡನೆಯ ಭಗವಂತನ ರೂಪ ಹೇಮಾಂಗ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಹೇಮಾಂಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಹೌದು, ದೇವರ ಬಣ್ಣ ಬಂಗಾರದ ಬಣ್ಣ. ದೇವರ ಅಂಗಾಂಗಗಳೇನಿದೆ ಅದು ಕೂಡ ಬಂಗಾರದ ವರ್ಣದ್ದು ಅಂತ ಹೇಳ್ತಾರೆ. ಬಂಗಾರದಂತಿರುವಂತಹ ಅಂಗಾಂಗಗಳು ಭಗವಂತನದ್ದು ಅಂತ ಹೇಳಿದರೆ, ಅರ್ಥಾತ್ ಪ್ರತಿಯೊಂದು ಅಂಗಾಂಗಗಳು ಅಷ್ಟು ಆಕರ್ಷಕವಾಗಿದೆ ಅಂತ. ಒಂದೊಂದು ಅಂಗಾಂಗಗಳು ದೇವರದ್ದು. ಅದಕ್ಕೋಸ್ಕರವೇ ಒಂದೊಂದು ಅಂಗಾಂಗಗಳನ್ನು ನೋಡ್ತಾ ಕೂತ್ರೆ ಬಿಡಲಿಕ್ಕೆ ಮನಸ್ಸಾಗಲ್ವಂತೆ. ಉದಾಹರಣೆಗೆ ಶಾಸ್ತ್ರಗಳು ಹೇಳ್ತಾರೆ, ಲಕ್ಷ್ಮಿ ಇವತ್ತು ದೇವರ ಪಾದದ ಬುಡದಲ್ಲಿ ಕೂತಿದ್ದಾಳೆ. ಕೂತು ಆ ದೇವರ ಒಂದು ಉಗುರನ್ನು ನೋಡ್ತಾ ಇದ್ದಾಳಂತೆ. ಯಾವಾಗಿನಿಂದ ಲೆಕ್ಕವೇ ಇಲ್ಲ, ಅಷ್ಟು ಹಿಂದಿನಿಂದಲೂ ದೇವರ ಉಗುರನ್ನು ನೋಡ್ತಾ ನೋಡ್ತಾ ಇದ್ದಾಳೆ. ಅದರಲ್ಲಿರುವಂತಹ ಚಂದವನ್ನು ಗುಣಗಳನ್ನು ತಾನು ಎಣಿಸ್ತಾ 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 ಇನ್ನೂ ಮುಗಿಸಿಲ್ವಂತೆ. ಅಂದರೆ ಒಂದು ಭಗವಂತನ ಉಗುರೇ ಇಷ್ಟು ಆಕರ್ಷಕ, ಇನ್ನು ಉಳಿದ ಅಂಗಾಂಗಗಳು ಏನು ಅಂತ ಹೇಳುವುದು. ಹೀಗೆ ಪ್ರತಿಯೊಂದು ಅಂಗಾಂಗಗಳು ಭಗವಂತನ ಅತ್ಯಂತ ಆಕರ್ಷಕವಾದದ್ದು. ಅದಕ್ಕೆ ಅವನನ್ನು ಹೇಮಾಂಗ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ ವರಾಂಗ ಅಂತ, ಮುಂದಿನದ್ದು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವರಾಂಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಭಗವಂತನ ಅಂಗಾಂಗಗಳು ಅತ್ಯಂತ ಆಕರ್ಷಕವಾಗಿರುವಂಥದ್ದು. ಹೌದು, ಅಷ್ಟು ಮಾತ್ರ ಅಲ್ಲ, ಶ್ರೇಷ್ಠವಾಗಿರುವಂಥ ಅಂಗಾಂಗಗಳು. ಅಂದರೆ ಶ್ರೇಷ್ಠವಾದ ಅಂಗಾಂಗಗಳು ಅಂತ ಅಂದರೆ ಏನರ್ಥ ಅಂದರೆ, ನಮ್ಮ ಹಾಗಲ್ಲ, ನಮಗೂ ಅಂಗಾಂಗಗಳಿರ್ತವೆ. ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಮುಂತಾದ ಎಲ್ಲ ಅಂಗಾಂಗಗಳಿರ್ತದೆ. ನೋಡ್ಲಿಕ್ಕೆ ಆಕರ್ಷಕವಾಗಿರಬಹುದು. ಯಾವಾಗ ಅಂದರೆ ಯೌವನದಲ್ಲಿ ಮಾತ್ರ. ಯೌವನದಲ್ಲಿ ಇವನಿಗೆ ಅಂಗಾಂಗಗಳು ಗಟ್ಟಿಮುಟ್ಟಾಗಿ ನೋಡಲಿಕ್ಕೆ ಆಕರ್ಷಕವಾಗಿರ್ತದೆ ಹೊರತು, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬಂದ ಹಾಗೆ, ಮುದಿತನ ಬಂದ ಹಾಗೆ ಎಲ್ಲ ಅಂಗಾಂಗಗಳು ಸುಕ್ಕು ಕಟ್ತವೆ ಅಥವಾ ಬಲಹೀನವಾಗ್ತವೆ. ಅದರಿಂದಾಗಿ ನೋಡಲಿಕ್ಕೆ ಆವಾಗ ಆಕರ್ಷಕವಾಗಿ ಕಾಣುವುದಿಲ್ಲ. ಆದರೆ ದೇವರದ್ದು ಹಾಗಲ್ಲ. ದೇವರ ಅಂಗಾಂಗಗಳು ಯಾವತ್ತೂ ಒಂದೇ ರೀತಿ ಇರುವಂಥವು. ಅಷ್ಟು ಮಾತ್ರ ಅಲ್ಲ, ಯಾಕೆ ದೇವರ ಅಂಗಾಂಗಗಳನ್ನು ಶ್ರೇಷ್ಠ ಅಂತ ಕರೀತಾರೆ ಹೊರತು, ನಮ್ಮಲ್ಲಾಗಬೇಕಾದ್ರೆ ಒಂದು ಶ್ರೇಷ್ಠ ಒಂದು ಕನಿಷ್ಠ. ಇವಾಗ ತಲೆ ಎನ್ನುವುದು ಶ್ರೇಷ್ಠವಾದ ಅಂಗ ನಮ್ಮಲ್ಲಿ, ಆದರೆ ಕಾಲು ಶ್ರೇಷ್ಠವಾದದ್ದಲ್ಲ. ಅದಕ್ಕೋಸ್ಕರ ನಾವು ಯಾರಿಗಾದರೂ ನಮ್ಮ ಕಾಲು ತಾಗಿತ್ತು ಅಂತ ಹೇಳಿದ್ರೆ ಸಾರಿ ನಮಸ್ಕಾರ ಮಾಡ್ತೇವೆ, ತಪ್ಪಾಯಿತು ಅಂತ ಹೇಳ್ತೇವೆ. ಯಾಕಂದರೆ ಕಾಲು ಒಳ್ಳೆಯದಲ್ಲ ಅಂತ, ಕಾಲು ತಾಗಬಾರದು ಎನ್ನುವಂತಹ ದೃಷ್ಟಿಯಿಂದ.
ಹೀಗೆ ನಮ್ಮಲ್ಲಿ ನಮ್ಮ ಅಂಗಾಂಗಗಳಲ್ಲಿ ಕೆಲವೊಂದು ಒಳ್ಳೆಯ ಅಂಗ, ಕೆಲವೊಂದು ಕೆಟ್ಟ ಅಂಗ, ಈ ರೀತಿಯೆಲ್ಲ ಇದೆ. ಆದರೆ ಭಗವಂತನಲ್ಲಿ ಆ ರೀತಿ ಇಲ್ಲವೇ ಇಲ್ಲ. ಅವನ ಎಲ್ಲ ಅಂಗಾಂಗಗಳೂ ಶ್ರೇಷ್ಠವೇ. ತಲೆ ಎಷ್ಟು ಶ್ರೇಷ್ಠವೋ ಪಾದವೋ ಅಷ್ಟೇ ಶ್ರೇಷ್ಠ. ಕಣ್ಣು ಎಷ್ಟು ಶ್ರೇಷ್ಠವೋ ಕೈ ಕಾಲು ಮೂಗು ಬಾಯಿ ಪ್ರತಿಯೊಂದು ಶ್ರೇಷ್ಠವಾದದ್ದು ದೇವರದ್ದು. ಕಾರಣ ಏನು ಅಂತ ಹೇಳಿದರೆ ಅವನು ಎಲ್ಲ ಅಂಗಾಂಗಗಳಿಂದ ಎಲ್ಲ ಕೆಲಸ ಮಾಡ್ತಾನೆ ದೇವರು. ನಮಗೆ ಕಣ್ಣಿನಿಂದ ನೋಡ್ಲಿಕ್ಕೆ ಮಾತ್ರ ಸಾಧ್ಯ, ಕಣ್ಣಿಂದ ಕೇಳಲಿಕ್ಕೆ ಬರೋಲ್ಲ, ಕಣ್ಣಿಂದ ಮೂಸ್ಲಿಕ್ಕೆ ಬರೋಲ್ಲ, ಕಣ್ಣಿಂದ ಮಾತಾಡ್ಲಿಕ್ಕೆ ಬರೋಲ್ಲ. ಆದರೆ ದೇವರು ಕಣ್ಣಿಂದಲೇ ಮಾತಾಡಬಲ್ಲ, ಕಣ್ಣಿಂದಲೇ ಕೇಳಬಲ್ಲ, ಕಣ್ಣಿಂದಲೇ ನೋಡಬಲ್ಲ, ಕಣ್ಣಿಂದಲೇ ತಿನ್ನಬಲ್ಲ, ಎಲ್ಲ ಮಾಡ್ತಾನೆ. ಅದಕ್ಕೆ ದೇವರ ಮುಂದೆ ನೈವೇದ್ಯಕ್ಕಿಡ್ತೇವೆ. ನೈವೇದ್ಯಕ್ಕಿಟ್ಟರೆ ದೇವರು ಕೇವಲ ಬಾಯಿಂದ ತಿಂತಾನೆ ಅಂತ ಅಷ್ಟಲ್ಲ, ಕಣ್ಣಿಂದಲೂ ತಿಂತಾನೆ. ದೃಷ್ಟ್ವೈವ ಸ್ವೀಕರೋಮ್ಯಹಂ ಅಂತ ಹೇಳ್ತಾನೆ. ಹೀಗೆ ಭಗವಂತನ ಒಂದೊಂದು ಅಂಗಾಂಗಗಳು ಎಲ್ಲ ಅಂಗದ ಕೆಲಸವನ್ನು ಮಾಡುವುದರಿಂದಾಗಿ ಶ್ರೇಷ್ಠವಾದ ಅಂಗವುಳ್ಳವನು ದೇವರು. ಅದಕ್ಕೆ ಅವನನ್ನು ವರಾಂಗ ಅಂತ ಕರೀತಾರೆ ಭಗವಂತನನ್ನು. ನಂತರ ಮುಂದಿನ ಭಗವಂತನ ನಾಮ ಚಂದನಾಂಗದಿ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಚಂದನಾಂಗದಿನೇ ನಮಃ ಅಂತ ನಮಸ್ಕಾರ ಮಾಡಬಹುದು. ಅದು ಇಂಥ ದೇವರು ತಾನು ಮೈಗೆ ಚಂದನವನ್ನು ಗಂಧವನ್ನು ಪೂಸಿಕೊಂಡಿದ್ದಾನಂತೆ. ಚಂದನ ಚರ್ಚಿತೋ ದಾರ ಪೀನಾಂಸಕಂ, ಎದೆಗೆ ಗಂಧವನ್ನು ಪೂಸಿಕೊಂಡಿದ್ದಾನಂತೆ, ಪರಿಮಳ ಭರಿತವಾದಂತಹ ಗಂಧ. ಯಾಕೆ ದೇವರ ಮೈ ಪರಿಮಳ ಬರೋದಿಲ್ಲ ಅಂತನ? ಯಾಕಂದರೆ ನಾವಾದರೂ ಮೈಗೆ ಇಂಥ ಪರಿಮಳ ದ್ರವ್ಯಗಳನ್ನು ಯಾಕೆ ಪೂಸಿಕೊಳ್ತೇವೆ ಅಂತ ಹೇಳಿದ್ರೆ ಸಹಜವಾಗಿ ಪರಿಮಳ ಇರೋಲ್ಲ. ಅದಕ್ಕೆ ಪರಿಮಳ ಬರಲಿಕ್ಕೋಸ್ಕರ ಈ ರೀತಿಯೆಲ್ಲ ನಾವು ತೊಡೋದುಂಟು. ಆದರೆ ಭಗವಂತ ಹಾಗಲ್ಲ. ಭಗವಂತ ಯಾಕೆ ಗಂಧವನ್ನು ತಾನು ಪೂಸಿಕೊಳ್ತಾನೆ ಮೈಗೆ ಅಂತ ಹೇಳಿದರೆ ಭಕ್ತರಿಗೋಸ್ಕರ. ಆ ಗಂಧದ ಪರಿಮಳ ನಮಗೆ ಮೂಗಿಗೆ ಬಡದ್ರೆ ಸಾಕಂತೆ, ನಮ್ಮ ಎಲ್ಲ ಜನ್ಮದ ಪಾಪಗಳು ಪರಿಹಾರ ಆಗೋಗುತ್ತಂತೆ. ಇದನ್ನು ಹೇಳ್ತಾರೆ. ಕಡೆಗೆ ಈ ಕಲಿಯುಗದ ಕಡೆಯಲ್ಲಿ ಭಗವಂತ ಕಲ್ಕಿಯಾಗಿ ಅವತಾರ ಮಾಡಿ ಬರ್ತಾನೆ. ಅವಾಗ ಹೇಗಾಗಿರ್ತದೆ ಅಂತ ಹೇಳಿದ್ರೆ ಎಲ್ಲರೂ ಕೆಟ್ಟವ್ರೆ, ಇಡೀ ಜಗತ್ತು ಹಾಳಾಗಿ ಹೋಗ್ಬಿಟ್ಟಿರ್ತದೆ. ಒಳ್ಳೆಯವರು ಕೂಡ ಕೆಟ್ಟವರಾಗಿರ್ತಾರೆ. ಯಾಕಂದರೆ ಈ ಕೆಟ್ಟವರು ಸಹವಾಸದಿಂದ ಭಗವಂತ ಕಲ್ಕಿಯಾಗಿ ಬಂದು ಕುದುರೆಯನ್ನು ಏರಿ ತಾನು ಅರ್ಧ ದಿನದೊಳಗೆ ಎಲ್ಲ ದುಷ್ಟರನ್ನು ತಾನು ಕಡಿದುಕೊಂಡು ಬರ್ತಾನಂತೆ ಕತ್ತಿ ಹಿಡಿದು. ಆ ಸಂದರ್ಭದಲ್ಲಿ ಒಳ್ಳೆಯವರು ಇರ್ತಾರಲ್ವ, ಅವರು ಕೆಟ್ಟವರಾಗಿರ್ತಾರಲ್ವ, ಅವರಿಗೆ ಯಾವಾಗ ಭಗವಂತನ ಗಂಧದ ಪರಿಮಳ ಮೈಗೆ ಅವರ ಮೂಗಿಗೆ ಬಡಿತದೆ, ಕೂಡಲೇ ಅವರ ದುರ್ಗುಣಗಳೆಲ್ಲ ಹೋಗ್ತದಂತೆ, ಅವರು ಒಳ್ಳೆಯವರಾಗ್ತಾರಂತೆ. ಅಂದರೆ ಭಗವಂತನ ಒಂದು ಗಂಧಕ್ಕೆ ಅಷ್ಟು ಶಕ್ತಿ ಇದೆ. ಅದಕ್ಕಾಗಿ ಭಗವಂತ ಗಂಧ ಪೂಸ್ಕೊಂಡಿರ್ತಾನೆ. ಅದಕ್ಕೆ ಚಂದನ. ಹಾಗೆ ಅಂಗದ ಅಂದರೆ ತೋಳಿನ ಆಭರಣ, ಅದನ್ನು ಧರಿಸ್ಕೊಂಡಿದ್ದಾನೆ ಭಗವಂತ. ಯಾಕೆ ತೋಳಿನ ಆಭರಣವನ್ನು ಧರಿಸಿದ್ದಾನೆ ಅಂತ ಹೇಳಿದ್ರೆ ಅವನಿಗೋಸ್ಕರ ಅಲ್ಲ, ಮತ್ತು ಭಕ್ತರಿಗೆ ಖುಷಿ ಕೊಡಲಿಕ್ಕೋಸ್ಕರ. ನಾನಾ ವಿಧವಾದ ಆಭರಣಗಳನ್ನು ದೇವರು ಯಾಕೆ ತೊಡ್ತಾನೆ ಅಂತ ಹೇಳಿದ್ರೆ ಭಕ್ತರಿಗೆ ಆನಂದವನ್ನು ಕೊಡಲಿಕ್ಕೋಸ್ಕರ. ಅದಕ್ಕೋಸ್ಕರ ಅವನನ್ನು ಚಂದನಾಂಗದಿ ಅಂತ ಕರೀತಾರೆ. ಮುಂದಿನದ್ದು ವೀರಹ ಅಂತ. ವೀರಹ ಅಂತ ಹೇಳಿದರೆ ನೋಡಿ, ವೀರ ಅಂದರೆ ಈರ. ವಿ ಅಂದರೆ ವಿರುದ್ಧವಾದ ದಿಕ್ಕಿನಲ್ಲಿ, ಈರ ಅಂದರೆ ಪ್ರೇರಣೆ ಮಾಡ್ತಾ ಇರುವ. ಅಂದರೆ ಈ ಜಗತ್ತನ್ನು ವಿರುದ್ಧವಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ವಿರುದ್ಧವಾದ ದಿಕ್ಕು ಅಂತ ಹೇಳಿದರೆ ಜಗತ್ತು ಉಳಿಬೇಕು, ಅದು ನಿಜವಾಗ್ಲೂ ಎಲ್ಲರೂ ಮಾಡಬೇಕಾದಂತಹ ಕೆಲಸ. ಆದರೆ ಕೆಲವರು ಜಗತ್ತನ್ನು ನಾಶದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಈ ರೀತಿ ಜಗತ್ತನ್ನು ನಾಶದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥವರನ್ನು ಸಂಹರಿಸುವವನು ದೇವರು. ಅಂತ ಹೇಳಿದ್ರೆ ಹಂತಿ, ನಾಶ ಮಾಡ್ತಾನಂಥವರನ್ನು. ಜಗತ್ತನ್ನು ನಾಶದ ಕಡೆಗೆ ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥವರನ್ನು ನಾಶ ಮಾಡುವವನು, ದುಷ್ಟರನ್ನು. ಅದಕ್ಕೋಸ್ಕರ ಅವನನ್ನು ವೀರಹ ಅಂತ ಕರೀತಾರೆ ಭಗವಂತನನ್ನು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೀರಘ್ನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಭಗವಂತನ ನಾಮ ವಿಷಮಃ ಅಂತ. ಯಾಕೆ ಭಗವಂತನನ್ನು ವಿಷಮ ಅಂತ ಕರೀತಾರೆ ಅಂದರೆ ಸಮ ಇಲ್ಲ, ಇವನಿಗೆ ಸರಿಸಾಟಿಯಾದವರು ಯಾರು ಇಲ್ಲವೇ ಇಲ್ಲ. ಯಾವ ರೀತಿ ಜಗತ್ತಿನಲ್ಲಿ ಷಡ್ರಸಗಳು ಅಂತ ಪ್ರಸಿದ್ಧ, ಉಪ್ಪು ಹುಳಿ ಖಾರ ಮುಂತಾದವುಗಳು. 7ನೇಯದ್ದೊಂದು ರಸ ಅಂತಿಲ್ಲ, ಇನ್ನು 8ನೇ ರಸ ಇರಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗೆಯೇ ಭಗವಂತನಿಗೆ ಸರಿಸಾಟಿಯಾದವರು ಇನ್ನೊಬ್ರು ಇಲ್ಲವೇ ಇಲ್ಲ. ದೇವರಿಗೆ ದೇವರೇ ಸರಿ, ಇನ್ಯಾರೂ ಇಲ್ಲ. ಅದಕ್ಕೆ ಅವನನ್ನು ವಿಷಮಃ ಅಂತ ಕರೀತಾರೆ ಭಗವಂತನನ್ನು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಷಮಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಭಗವಂತನ ನಾಮ ಶೂನ್ಯ ಅಂತ.
ಯಾಕೆ ಭಗವಂತನನ್ನು ಶೂನ್ಯ ಅಂತ ಕರೀತಾರೆ ಅಂತ ಹೇಳಿದರೆ, ನೋಡಿ, ಶಮ್ ಅಂದರೆ ಸುಖ ಅಂತ ಸಂಸ್ಕೃತದಲ್ಲಿ. ಅದನ್ನು ಊನ ಅಂದರೆ ಕಡಿಮೆ ಮಾಡುವವನು. ಯಾರು ದುಷ್ಟರಿದ್ದಾರೆ, ದುಷ್ಟರ ಸುಖವನ್ನು ಕಡಿಮೆ ಮಾಡ್ತಾನಂತೆ ದೇವರು. ಅಂದರೆ ದಿನದಿಂದ ದಿನಕ್ಕೆ ಕಡಿಮೆ 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 ಮಾಡ್ತಾ ಬರ್ತಾನೆ. ಅದಕ್ಕಾಗಿ ದುಷ್ಟತನ ಅನ್ನುವುದು ಮೊದಲು ಮಾತ್ರ ಖುಷಿ ಕೊಡ್ತದಷ್ಟೇ. ದುಷ್ಟರಿಗೆ ಜೀವನದಲ್ಲಿ ಮೊದಲು ಮಾತ್ರ ಖುಷಿ ಇರ್ತದಷ್ಟೇ. ಬರ್ತಾ 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 ದುಃಖವನ್ನೇ ಅವರು ಅನುಭವಿಸುವುದು, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ದುಷ್ಟತನ ಅನ್ನುವುದು ಒಳಗಿನಿಂದ. ಯಾಕಂದರೆ ಯಾವ ವ್ಯಕ್ತಿಯೂ ಕೂಡ ತಾನು ಸಿಟ್ಟಿನಿಂದ, ಹೊಟ್ಟೆ ಕಿಚ್ಚಿನಿಂದ ಖುಷಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಮಾತ್ರ ಖುಷಿ ಪಡ್ಬೋದಷ್ಟೇ. ಬರ್ತಾ ಬರ್ತಾ ದುರ್ಯೋಧನ ಪಾಂಡವರ ಮೇಲೆ ಇನ್ನಿಲ್ಲದ ಹೊಟ್ಟೆ ಕಿಚ್ಚುಪಟ್ಟ. ಅದರಿಂದ ಏನಾಯಿತು? ಮೊದಲು ಬಹಳ ಖುಷಿಯನ್ನು ಅನುಭವಿಸಿದ. ಯಾಕಂದರೆ ರಾಜ್ಯ ಸಿಕ್ತು, ಅದು ಸಿಕ್ತು. ಆದರೆ ಕಡೆಗೆ ಏನಾಯಿತು? ಪರಿಣಾಮ ದುಃಖವೇ. ಯಾಕಂದರೆ ಅದನ್ನು ಮಾಡಿದವನು ಇದೇ ಭಗವಂತ, ಶೂನ್ಯ ಇದ್ದಾನಲ್ವ. ಅವನು ಕಡೆಗೆ ದುರ್ಯೋಧನನನ್ನು ಶೂನ್ಯನನ್ನಾಗಿ ಮಾಡಿದ, ಅಂದರೆ ಸುಖದಿಂದ ರಹಿತನನ್ನಾಗಿ ಮಾಡಿದ. ಅದಕ್ಕೆ ಭಗವಂತನಿಗೆ ಶೂನ್ಯ ಅಂತ ಕರೀತಾರೆ. ಮುಂದಿನದ್ದು ಘೃತಾಶೀಹಿ ಅಂತ. ಘೃತಾಶಿ ಅಂತ ಹೇಳಿದರೆ, ಘೃತ ಅಂತ ಹೇಳಿದರೆ ತುಪ್ಪ. ಆ ತುಪ್ಪವನ್ನು ಯಜ್ಞದಲ್ಲಿ ಸ್ವೀಕಾರ ಮಾಡುವವನು. ಅದಕ್ಕಾಗಿಯೇ ಯಜ್ಞದಲ್ಲಿ ಬಹಳ ಮುಖ್ಯವಾದ ವಸ್ತು ಯಾವುದು ಅಂದರೆ ತುಪ್ಪ, ಹಸುವಿನ ತುಪ್ಪ. ಆ ಹಸುವಿನ ತುಪ್ಪ ಇಲ್ಲದೇ ಇದ್ದರೆ ಯಜ್ಞ ಆಗುವುದೇ ಇಲ್ಲ, ಹೋಮ ಆಗುವುದೇ ಇಲ್ಲ. ಅಲ್ಲಿ ನಾವು ಯಾರಿಗೆ ಆಹುತಿಯನ್ನು ಕೊಡ್ತೇವೆ ಅಂತ ಹೇಳಿದರೆ ಇದೇ ಭಗವಂತನೇ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಹೇಳಿದಾಗೆ ನಾವಲ್ಲೇನು ತುಪ್ಪದ ಧಾರೆಯನ್ನು ಹರಿಸ್ತೇವೆ, ವಸುಧಾರ ಅಂತ ಕರೀತಾರೆ. ಆ ತುಪ್ಪದ ಧಾರೆಯನ್ನು ನಾವು ಹರಿಸಿದಾಗ ಅದನ್ನು ತಾನು ಸ್ವೀಕಾರ ಮಾಡಿ ಭಕ್ತರಿಗೆ ಅನುಗ್ರಹ ಮಾಡುವವನು ಇದೇ ಭಗವಂತ. ಅದಕ್ಕಾಗಿಯೇ ಅವನನ್ನು ಘೃತಾಶಿ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಘೃತಾಶಿಷೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಹಿಂದಿನ ನಾಮವನ್ನು ನಾವು ನಮಸ್ಕಾರ ಮಾಡಬೇಕಾದ್ರೆ, ನಾಮವನ್ನು ಎಣಿಸಿ ನಮಸ್ಕಾರ ಮಾಡಬೇಕಾದ್ರೆ ಶೂನ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಭಗವಂತನ ನಾಮ ಅಚಲಹ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಅಚಲಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಯಾಕೆ ದೇವರನ್ನು ಅಚಲ ಅಂತ ಕರೀತಾರೆ ಅಂತ ಹೇಳಿದರೆ, ಭಕ್ತರ ಹೃದಯದಲ್ಲಿ ಯಾವತ್ತೂ ಚಲಿಸದೆ ನಿಂತಿರ್ತಾನೆ. ಅಂದರೆ ಭಕ್ತರ ಅದಕ್ಕೆ ನಿನ್ನ ನಾನು ಬಿಡುವನಲ್ಲ, ನನ್ನ ನೀನು ಬಿಡಲು ಸಲ್ಲ ಅಂತ ಹೇಳಿದಾಗೆ ಭಕ್ತರು ಭಗವಂತನನ್ನು ಯಾವತ್ತೂ ಬಿಡೋಲ್ಲ. ಅದಕ್ಕಾಗಿಯೇ ಭಗವಂತ ಭಕ್ತರನ್ನು ಬಿಟ್ಟು ಹೋಗಲ್ಲ. ಯಾವತ್ತೂ ಭಕ್ತರ ಹೃದಯ ಮಂದಿರದಲ್ಲಿ ಸದಾ ನೆಲೆಸಿರ್ತಾನಂತೆ. ಅದಕ್ಕೆ ಅವನು ಅಚಲ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ಯಾವುದು ಚಲಿಸದ ವಸ್ತುಗಳಿವೆ ಆ ಚಲಿಸದ ವಸ್ತುಗಳ ಒಳಗೆ ಚಲಿಸದಂತೆ ನಿಂತಿದ್ದಾನೆ ದೇವರು. ಅದಕ್ಕೆ ಆ ವಸ್ತುಗಳು ಚಲಿಸ್ತಾ ಇಲ್ಲ. ಮುಂದಿನದ್ದು ಚಲಹ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಚಲಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಚಲಿಸುವವನು ದೇವರು. ಎಲ್ಲಿ ಅಂದರೆ ಎಲ್ಲ ಕಡೆ ಚಲಿಸುವವನು. ತದ್ದೂರೇ ತದ್ವಂತಿಕೆ ಅಂತ ಉಪನಿಷತ್ತು ಹೇಳ್ತದೆ. ಎಲ್ಲ ಕಡೆ ಚಲಿಸ್ತಾ ಇರುವವನಂದರೆ ದೇವರು ಸಂಚರಿಸದ ಒಂದು ಜಾಗವೇ ಇಲ್ಲ. ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಸಂಚರಿಸ್ತಾ ಇದ್ದಾನೆ ಅಂತ ಭಗವಂತ. ಅದಕ್ಕೆ ಅವನು ಚಲಹ ಅಂತ ಕರೀತಾರೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಚಲಿಸುವ ವಸ್ತುಗಳ ಒಳಗೆ ಕೂತು ತಾನು ಚಲಿಸ್ತಾ ಇರುವಂಥವನು. ಅಂದರೆ ಸ್ಥಾವರ ಜಂಗಮ. ಚಲಿಸದ ವಸ್ತುವಿನ ಒಳಗೆ ಚಲಿಸದಂತೆ ಕೂತಿದ್ದಾನೆ, ಚಲಿಸುವ ವಸ್ತುವಿನೊಳಗೆ ಚಲಿಸುವಂತೆ ಕೂತಿದ್ದಾನೆ. ಅದಕ್ಕೆ ಅದು ಚಲಿಸ್ತಾ ಇದೆ, ಅದಕ್ಕೆ ಇದು ಚಲಿಸ್ತಾ ಇಲ್ಲ. ನೋಡಿ, ಅದಕ್ಕೋಸ್ಕರ ಭಗವಂತನಿಗೆ ಛಲ ಅಂತ ಹೆಸರು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಛಲಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನ ಶ್ಲೋಕ ಅಮಾನೇ ಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕಧೃಕ್ ಸುಮೇಧಾ ಮೇಧಜೋ ಧನ್ಯ ಸತ್ಯಮೇಧಾಧರಾಧರಃ. ಈ ಶ್ಲೋಕದಲ್ಲಿ ಬಹಳ ಮಹಾಪ್ರಾಣಗಳಿದೆ. ಅದಕ್ಕಾಗಿ ಈ ಶ್ಲೋಕವನ್ನು ಹೇಳಬೇಕಾದರೆ ಬಹಳ ಎಚ್ಚರದಿಂದ ಹೇಳಬೇಕಾದದ್ದು. ನೋಡಿ, ಅಮಾನಿ ದೀರ್ಘ ಇದೆ, ಅಲ್ಲಿ ಮಾನದೋ ದೀರ್ಘ ಇದೆ, ಮಾನ್ಯೋ ಲೋಕಸ್ವಾಮಿ ತ್ರಿಲೋಕ ಧೃಕ್, ಧೃ ಅನ್ನೋದು ಮಹಾಪ್ರಾಣ. ಆನಂತರ ಸುಮೇಧಾ, ನೋಡಿ ಅಲ್ಲಿ ಮತ್ತೆ ಮಹಾಪ್ರಾಣ, ಮೇಧಜೋ ಮತ್ತೆ ಮಹಾಪ್ರಾಣ, ಧನ್ಯ ಮತ್ತೆ ಮಹಾಪ್ರಾಣ, ಸತ್ಯಮೇಧಾ ಮತ್ತೆ ಮಹಾಪ್ರಾಣ, ಧರಾಧರಃ. ನೋಡಿ, ಇಷ್ಟು ಮಹಾಪ್ರಾಣಗಳಿದೆ. ಅದಕ್ಕೆ ಮಹಾಪ್ರಾಣವನ್ನು ಸರಿಯಾಗಿ ತಿಳಿದು ಉಚ್ಚಾರಣೆಯನ್ನು ಮಾಡಬೇಕಾದದ್ದು. ಇಲ್ಲಿ ಮೊದಲ ಭಗವಂತನ ನಾಮ ಅಮಾನಿ. ಅಮಾನಿ ಅಂತ ಹೇಳಿದ್ರೆ ನಮ್ಮ ಹಾಗೆ ಮರ್ಯಾದೆ ಇಟ್ಕೊಂಡವನಲ್ಲ ದೇವರು ಅಂತ.
ಅಂದರೆ ನಮ್ಮ ಹಾಗೆ ಮರ್ಯಾದೆ ಅಂತ ಹೇಳಿದರೆ ನಾವಾದರೂ ಎಲ್ಲ ಕಡೆ ನನಗೆ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು, ಈ ರೀತಿ ಬಹಳಷ್ಟು ಇಚ್ಛೆ ಪಡುವವರು. ಅಂದರೆ ಲೌಕಿಕವಾದ ಮರ್ಯಾದೆ, ಅದಕ್ಕೋಸ್ಕರ ನಾವು ಹಾತೊರಿತಾ ಇರುವವರು. ದೇವರು ಈ ಲೌಕಿಕವಾದ ಮರ್ಯಾದೆಗೆ ಹಾತೊರೆಯುವವನೇ ಅಲ್ಲ. ನೋಡಿ, ಆ ಕಾರಣದಿಂದಲೇ ನೀವು ದೇವರಿಗೆ ಮರ್ಯಾದೆ ಕೊಡದೇ ಇದ್ದರೆ ದೇವರಿಗೆ ಬೇಜಾರಾಗೋಲ್ಲ. ಈ ಕಲಿಯುಗದಲ್ಲಿ ದೇವರಿಗೆ ಎಷ್ಟು ಮಂದಿ ಮರ್ಯಾದೆ ಕೊಡುವವರಿದ್ದಾರೆ? ತುಂಬ ಕಡಿಮೆ ಮಂದಿ. ದೇವರಿಗೆ ಬೆಲೆಯನ್ನು ಕೊಡುವವರು, ದೇವರಿಗೆ ಮರ್ಯಾದೆಯನ್ನು ಕೊಡುವವರು. ದೇವರಿಗೆ ಬೇಜಾರಿಲ್ಲ, ಯಾಕಂದರೆ ಅವನ ಅಮಾನಿ ಅಂತ ಹೇಳಿದರೆ ನಿಮ್ಮ ಈ ಗೌರವದ ಬಗ್ಗೆ ಅವನಿಗೆ ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ ದೇವರು. ಕಾರಣ ಏನು ಅಂದರೆ ಅವನು ತುಂಬಿದ ಕೊಡ. ಯಾವತ್ತೂ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತೇವಲ್ವ, ಆ ರೀತಿ ಪರಿಪೂರ್ಣರಾದವರು ಇಂಥದ್ದೆಲ್ಲಕ್ಕೆ ಇಷ್ಟಪಡುವುದೇ ಇಲ್ಲ. ಯಾರು ಅರ್ಧಂಬದ್ಧ ಇದ್ದಾರೆ ಅವರೇ ಇಷ್ಟಪಡುವಂಥದ್ದು. ಯಾವತ್ತೂ ಕೂಡ ನೋಡಿ, ಒಬ್ಬ ಸಂಗೀತದಲ್ಲ ಅತ್ಯಂತ ಪ್ರವೀಣನಾದವನು, ಸಂಗೀತವೇ ಜೀವನ ಅಂತ ತಿಳ್ಕೊಂಡಿರುವವನು, ಅವನು 10 ಮಂದಿ ನನ್ನನ್ನು ಸಂಗೀತಗಾರ ಅಂತ ಹೊಗಳಬೇಕು ಅಂತ ಇಚ್ಛೆ ಪಡುವುದೇ ಇಲ್ಲ. ಕಾರಣ ಏನು ಅಂತ ಹೇಳಿದರೆ ಅವನು 10 ಜನರ ಪ್ರಸಿದ್ಧಿಗೋಸ್ಕರ ಸಂಗೀತ ಕಲ್ತದ್ದಲ್ಲ, ಪ್ರಸಿದ್ಧಿಗೋಸ್ಕರ ಸಂಗೀತ ಹಾಡುವವನಲ್ಲ. ಮತ್ತೇನು ಅಂತ ಹೇಳಿದರೆ ಅವನ ಸ್ವಭಾವ, ಅವನಿಗೆ ಇಷ್ಟ, ಅದಕ್ಕೋಸ್ಕರ ಹಾಡ್ತಾನು. ಅದಕ್ಕಾಗಿ ಅವನಿಗೆ ಯಾರು ಹೊಗಳಬೇಕು ಅಂತನೂ ಇಲ್ಲ. ನಿಮ್ಗೆ ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಒಂದು ಕೋಗಿಲೆ ಒಂದು ಮರದಲ್ಲಿ ಕೂಗುತ್ತಾ ಇರ್ತದೆ. ಎಷ್ಟು ಚಂದ ಕೂಗುತ್ತದೆ. ಅದಕ್ಕೆ ಯಾರಾದರೂ ಹೊಗಳಬೇಕು ಅಂತಿದೆಯಾ? ಯಾವುದಾದ್ರೂ ಹೊಗಳಿಕೆಯನ್ನು ಇಷ್ಟಪಡ್ತಾ ಇದೆಯಾ? ಅದು ಇಲ್ಲವೇ ಇಲ್ಲ. ಯಾವ ಹೊಗಳಿಕೆಯನ್ನು ಇಷ್ಟಪಡ್ತಾ ಇಲ್ಲ, ತನ್ನಷ್ಟಕ್ಕೆ ತಾನು ಹಾಡ್ತಾ ಇದೆ. ನೀವು ಹೊಗಳಿದರೆ ಅದಕ್ಕೆ ಗೊತ್ತಾಗುವುದೂ ಇಲ್ಲ, ಕೇಳುವುದೂ ಇಲ್ಲ. ಅದು ಹಾಗಂತ ನೀವು ಹೊಗಳಿದ್ರಿ ಅಂತ ಇನ್ನೂ ಹೆಚ್ಚಾಗಿ ಕೂಗುವುದೂ ಇಲ್ಲ. ಮತ್ತು ತನ್ನಷ್ಟಕ್ಕೆ ತಾನು ಕೂಗುತ್ತಾ ಇರ್ತದೆ. ನೋಡಿ, ದೇವರು ಹಾಗೇನೆ. ದೇವರು ತನ್ನಷ್ಟಕ್ಕೆ ತಾನು ಮಾಡ್ತಾ ಇದ್ದಾನೆ ಹೊರತು ನಿಮ್ಮ ಹೊಗಳಿಕೆಗೆ ಉಬ್ಬುವವನು ಅಲ್ಲ, ನೀವು ಹೊಗಳಿಲ್ಲ ಅಂತ ಕುಗ್ಗುವವನು ಅಲ್ಲ. ಅದಕ್ಕೆ ದೇವರ ಅಮಾನಿನೇ ನಮಃ ನಮಸ್ಕಾರ ಮಾಡಬೇಕಾಗುತ್ತೆ. ಹಾಗಂತ ಮಾನದಃ ಮುಂದಿನದ್ದು ನಮಸ್ಕಾರ ಮಾಡಬೇಕಾದ್ರೆ ಮಾನದಾಯ ನಮಃ. ಅವನಿಗೆ ಯಾರು ಗೌರವ ಕೊಡಬೇಕು ಅಂತ ಇಷ್ಟ ಇಲ್ಲ. ನೀವು ಗೌರವ ಕೊಡದೇ ಇದ್ದರೆ ಬೇಜಾರೂ ಇಲ್ಲ. ಹೌದು, ಹಾಗಂತ ನೀವು ಗೌರವಿಸಿದ್ರಾ, ನಿಮಗೆ ಏನು ಗೌರವ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ಅದರಿಂದಾಗಿಯೇ ಜಗತ್ತಿನಲ್ಲಿ ನಮಗೆ ಮಾನ್ಯತೆಯನ್ನು ತಂದು ಕೊಡುವವನೇ ಅವನು. ದೇವರೇ ಒಂದು ಗೌರವವನ್ನು ನಮಗೆ ಕೊಡಿಸುವವನೇ ಅವನು. ಅದಕ್ಕಾಗಿ ದಾಸರು ಹೇಳುವಂಥದ್ದು, ಮಾನಾಭಿಮಾನವು ನಿನ್ನದು ಎನಗೇನು ಅಂತ. 10 ಜನ ನಮ್ಮನ್ನು ಗೌರವಿಸ್ತಾರೆ ಅಂತ ಹೇಳಿದ್ರೆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಅಂತ ದಾಸರು ಹೇಳಿದಾಗೆ ಅವನೇ ಕೊಡಿಸುವವನು. ಅದಕ್ಕೆ ಮಾನದಃ, ಮಾನವನ್ನು ಕೊಡುವವನು ಅವನೇ, ಮಾನವನ್ನು ಕಳೆಯುವವನು ಅವನೇ. ನೋಡಿ, ಅದು ಕೂಡ ಮಾನದಃ ಅನ್ನುವುದಕ್ಕೆ ಅದು ಕೂಡ ಅರ್ಥ ಏನಂದರೆ ಮಾನದ್ಯತಿ ಅಂದರೆ ನಮಗೆ ಮರ್ಯಾದೆ ಕಳೆಯುವವನು ಅವನೇ. ಯಾಕಂತ ಹೇಳಿದ್ರೆ ನೀನು ಒಳ್ಳೆಯವನಾಗುವಂತ. ಯಾವ ರೀತಿ ಇಂದ್ರನ ಮರ್ಯಾದೆ ಕಳೆದ. ಇಂದ್ರ ತನ್ನ ಪೌರುಷವನ್ನು ತೋರಿಸಬೇಕು ಅಂತ ತಾನು ಗೋಪಾಲಕರ ಮೇಲೆ, ವೃಂದಾವನದ ಮೇಲೆ 7 ದಿನಗಳ ಕಾಲ ನಿರಂತರ ಮಳೆ ಸುರಿಸಿದ. ಏನಾಗಲಿಲ್ಲ. ಯಾಕಂದರೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಗೋವುಗಳನ್ನು, ಗೋಪಾಲಕರನ್ನು ಎಲ್ಲ ರಕ್ಷಣೆ ಮಾಡಿದ. ಇಂದ್ರನ ಮರ್ಯಾದೆ ಎಲ್ಲ ಹೊರಟೋಯ್ತು. ಯಾಕಂದರೆ ಮಾನದಃ, ಅವನಿಗೆ ಮಾನ ಕಳೆದವನು ಇಂದ್ರನೇ. ಕೃಷ್ಣ ಸ್ಪಷ್ಟ ಹೇಳ್ತಾನೆ, ನನ್ನ ಭಕ್ತರಿಗೆ ಯಾವತ್ತೂ ಈ ರೀತಿ ಅಹಂಕಾರ ಬರಬಾರ್ದು. ಅಹಂಕಾರ ಬಂದರೆ ಅದನ್ನು ಕಳಿಲಿಕ್ಕೋಸ್ಕರವೇ ನಾನು ಮರ್ಯಾದೆ ಕಳಿತೇನೆ ಈ ರೀತಿ. ನೋಡಿ, ಅದೇ ರೀತಿ ಈ ಮಾನದಃ ಅನ್ನುವುದಕ್ಕೆ 2 ಅರ್ಥ. ಒಂದೇನೆಂದರೆ ಯಾರು ಭಕ್ತರಿದ್ದಾರೆ, ಭಕ್ತರಾದವರಿಗೆ, ವಿನಯದಿಂದಿರುವವರಿಗೆ ತಾನು ಎಲ್ಲ ಕಡೆ ಮರ್ಯಾದೆ ದೊರೆಯುವಂತೆ ಮಾಡ್ತಾನೆ. ಯಾರು ಅಹಂಕಾರಿಗಳಾಗ್ತಾರೆ ಭಕ್ತರು, ಅವರ ಅಹಂಕಾರ ತೆಗಿಲಿಕ್ಕೋಸ್ಕರ ತಾನು ಮರ್ಯಾದೆ ಕಳಿಲಿಕ್ಕೂ ಕಳೀತಾನೆ. ಮತ್ತು ಮಾನ್ಯ ಮುಂದಿನದ್ದು ನಮಸ್ಕಾರ ಮಾಡಬೇಕಾದ್ರೆ ಮಾನ್ಯಾಯ ನಮಃ. ಹಾಗಂತ ಈ ದೇವರು ಅವನಾಗಿ ಯಾರತ್ರನೂ ಮರ್ಯಾದೆ ಇಷ್ಟಪಡೋಲ್ಲ, ಆದರೆ ಅವನಿಗೆ ಮರ್ಯಾದೆ ಮಾಡದೇ ಇರುವವರೇ ಇಲ್ಲ ಅಂತೇಳಿ. ಮಾನ್ಯ, ಎಲ್ಲರಿಂದಲೂ ಗೌರವಿಸಲ್ಪಡುವವನು, ಎಲ್ಲರಿಂದಲೂ ಪೂಜಿಸಲ್ಪಡುವವನು. ಎಲ್ಲರಿಂದಲೂ ಅಂತ ಹೇಳಿದರೆ ಸಜ್ಜನರಿಂದ ಅಂತ. ಯಾವ ಸಜ್ಜನರದಂದರೆ ದೇವರಿಗೆ ಗೌರವಿಸದ ಸಜ್ಜನ ಯಾರಿದ್ದಾನೆ? ದೇವರನ್ನು ಪೂಜಿಸದ ಸಜ್ಜನ ಯಾರಿದ್ದಾನೆ? ದೇವರನ್ನು ಪೂಜಿಸ್ತಿಲ್ಲ ಅಂದರೆ ಅವನು ಸಜ್ಜನನೇ ಅಲ್ಲ, ಅವನು ದುರ್ಜನ ಅಂತ ಅವನು. ನೋಡಿ, ಅದರಿಂದಾಗಿ ಮಾನ್ಯ, ಎಲ್ಲರಿಂದಲೂ ತಾನು ಮಾನಿತನಾದವನು, ಪೂಜಿತನಾದವನು, ಗೌರವಿಸಲ್ಪಟ್ಟವನು. ಲೋಕಸ್ವಾಮಿ ಮುಂದಿನದ್ದು.
ಲೋಕಸ್ವಾಮಿನೇ ನಮಃ ನಮಸ್ಕಾರ ಮಾಡಬೇಕಾದದ್ದು. ಅದರಿಂದಾಗಿ ಸಕಲ ಲೋಕದ ಸ್ವಾಮಿ ಇವನು, ಒಡೆಯ, ಎಲ್ಲರ ಒಡೆಯ ಇವನೇ. ಅಂದರೆ ಎಲ್ಲ ಲೋಕಗಳು ಇವನ ಒಡೆತನದಲ್ಲೇ ಇರುವುದು. ಇವಾಗ ಸತ್ಯಲೋಕ ಬ್ರಹ್ಮದೇವರ ಲೋಕ ಅಂತ ಹೇಳ್ಬೋದು, ಅದನ್ನು ಬ್ರಹ್ಮದೇವರಿಗೆ ಇವನೇ ಕೊಟ್ಟದ್ದು. ಮತ್ತು ಮುಖ್ಯ ಆ ಲೋಕದ ಓನರ್ ಇವನೇ. ಈ ರೀತಿ ಇಂದ್ರಲೋಕ, ಇಂದ್ರನ ಲೋಕ ಅಂತ ಹೇಳ್ಬೋದು, ಆದರೆ ನಿಜವಾಗ್ಲೂ ಕೂಡ ಅದರ ಒಡೆಯ ಇವನೇ. ಇವನೇ ಕೊಟ್ಟದ್ದು ಇಂದ್ರನಿಗೆ. ಅಂದರೆ ಉಳಿದವರದ್ದು ಎಲ್ಲರದ್ದು ಕೂಡ ಬಾಡಿಗೆ ಲೋಕಗಳು, ಆದರೆ ಭಗವಂತನದ್ದು ಸ್ವಂತ ಲೋಕ, ಎಲ್ಲವೂ ಇವನ ಒಡೆತನದಲ್ಲಿರುವ ಲೋಕ. ಅದಕ್ಕೆ ಆ ಭಗವಂತನನ್ನು ಲೋಕಸ್ವಾಮಿ ಅಂತ ಕರೀತಾರೆ. ಮುಂದಿನದ್ದು ತ್ರಿಲೋಕಧೃಕ್. ನಮಸ್ಕಾರ ಮಾಡಬೇಕಾದ್ರೆ ತ್ರಿಲೋಕಧೃಷೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಹೌದು, ಎಲ್ಲ ಲೋಕಗಳ ಒಡೆಯ ದೇವ್ರಿಗೆ ಯಾಕಾದ ಅಂತ ಹೇಳಿದರೆ, ಎಲ್ಲ ಲೋಕಗಳನ್ನು ಹೊತ್ತಿರುವವನು ಇವನೇ. ತಾನೇ ಹೊತ್ತಿದ್ದಾನೆ ಅದನ್ನು, ಅಂದರೆ ಜವಾಬ್ದಾರಿ ಹೊತ್ತಿದ್ದಾನೆ. ಅದರಿಂದಾಗಿ ಪ್ರತಿಯೊಂದು ಲೋಕದಲ್ಲೂ ಆಗ್ತಾ ಇರುವಂತಹ ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ತಾ ಇರುವವನಿವನೇ, ಇನ್ಯಾರ ಜವಾಬ್ದಾರಿಯೂ ಇಲ್ಲ. ಅದಕ್ಕಾಗಿಯೇ ಎಲ್ಲ ಲೋಕಗಳು ಇಷ್ಟು ತಾವು ಸುವ್ಯವಸ್ಥಿತವಾಗಿ ಸಾಗುತ್ತಾ ಇದೆ. ಯಾಕಂದರೆ ದೇವರು ನೋಡ್ಕೊಳ್ತಾ ಇರುವುದರಿಂದಾಗಿ. ಒಬ್ಬನೇ ದೇವರು 14 ಲೋಕಗಳನ್ನು, ಪಾತಾಳ ಲೋಕದಿಂದ ಹಿಡಿದು ಮೇಲಿನ ಸತ್ಯ ಲೋಕದವರೆಗೆ ಎಲ್ಲ ಲೋಕಗಳನ್ನು ಇವನೇ ನೋಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಅವನನ್ನು ತ್ರಿಲೋಕಧೃಕ್ ಅಂತ ಕರೀತಾರೆ. 3 ಲೋಕದ ಭಾರವನ್ನು ಹೊತ್ತವ ಅವನು. ಸುಮೇಧಾಹ ಮುಂದಿನ ನಾಮ. ನಮಸ್ಕಾರ ಮಾಡಬೇಕಾದ್ರೆ ಸುಮೇಧಸೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಇಂಥ ಭಗವಂತ ಅತ್ಯಂತ ಚಂದವಾದ ಮೇಧಾಶಕ್ತಿ ಉಳ್ಳವನು. ಮೇಧಾಶಕ್ತಿ ಅಂದರೆ ನೆನಪಿನ ಶಕ್ತಿ. ಎಂಥ ನೆನಪಿನ ಶಕ್ತಿ ದೇವರದ್ದು ಅಂತ ಹೇಳಿದರೆ, ಇವಾಗ ಒಬ್ಬ ನಾನು ಇಲ್ಲಿವರೆಗೆ ಎಷ್ಟು ಕೋಟಿ ಜನ್ಮಗಳಲ್ಲಿ ಬಂದಿದ್ದೇನೆ, ಇನ್ನು ಮುಂದೆ ಎಷ್ಟು ಕೋಟಿ ಜನ್ಮಗಳಲ್ಲಿ ನಾನು ಬರ್ತೇನೆ, ಆ ಎಲ್ಲ ಜನ್ಮಗಳಲ್ಲಿ ಎವ್ರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾನು ಏನೇನು ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ, ಇದೆಲ್ಲವೂ ದೇವರಿಗೆ ನೆನಪಿದೆ. ಪ್ರತಿಯೊಂದು ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತಾ ಇರೋದು, ಒಬ್ಬ ಜೀವನ ಸಂಪೂರ್ಣ ಮಾಹಿತಿ ದೇವರಿಗಿದೆ. ಇಂಥ ಅಸಂಖ್ಯಾತ ಜೀವರಾಶಿಗಳಿದ್ದಾರೆ, ಅವರೆಲ್ಲರದ್ದು ಸಂಪೂರ್ಣ ಮಾಹಿತಿ ದೇವರಿಗಿದೆ ಅಂತ ಹೇಳಿದ್ರೆ ಅವನ ನೆನಪಿನ ಶಕ್ತಿ ಎಂಥದ್ದು. ಅದಕ್ಕೆ ಹೇಳುವಂಥದ್ದು ಸುಮೇಧ. ಅಷ್ಟು ಮಾತ್ರ ಅಲ್ಲ, ಮೇಧಜ. ನಮಸ್ಕಾರ ಮಾಡಬೇಕಾದ್ರೆ ಮೇಧಜಾಯ ನಮಃ ಅಂತ ಹೇಳ್ತಾರೆ. ಇಂಥ ದೇವರು ನಮಗೆ ಕಾಣಿಸ್ಬೇಕಾ, ಇಂಥ ದೇವರ ಅನುಗ್ರಹ ನಮಗೆ ಜೀವನದಲ್ಲಿ ಗೊತ್ತಾಗಬೇಕಾ, ಒಂದೇ ಮಾರ್ಗ ಏನು ಅಂತ ಹೇಳಿದ್ರೆ ಮೇಧಜ. ಮೇಧ ಅಂತ ಹೇಳಿದ್ರೆ ಯಜ್ಞ, ಭಗವಂತನ ಆರಾಧನೆ ಯಜ್ಞ, ಅದರಿಂದ ಪ್ರಕಟಗೊಳ್ತಾನೆ. ಅಂದರೆ ದೇವರ ಆರಾಧನೆಯನ್ನು ಮಾಡದೆ ದೇವರನ್ನು ಕಾಣಲಿಕ್ಕಾಗೋಲ್ಲ. ಅದಕ್ಕಾಗಿ ಯಾರೋ ಒಬ್ಬ ನಾಸ್ತಿಕ ಎಲ್ಲಿ ನಿಮ್ಮ ದೇವರೆಲ್ಲಿದ್ದಾನೆ ಕಾಣೋದಲ್ವಲ್ಲ ಅಂತ ಪ್ರಶ್ನೆ ಮಾಡಲಿಕ್ಕೆ ಬರೋಲ್ಲ. ಯಾಕಂದರೆ ನೀನು ದೇವರನ್ನು ಕಾಣಬೇಕಾ, ನಾಸ್ತಿಕತೆಯನ್ನು ಬಿಡು, ಆಸ್ತಿಕನಾಗು, ದೇವರ ಆರಾಧನೆಯನ್ನು ಭಕ್ತಿ ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಲ್ಲಿ ಮಾಡು, ಆಗ ದೇವರು ಕಾಣಿಸ್ತಾನೆ. ಹಾಗಿಲ್ಲದೆ ದೇವರು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವನನ್ನು ಮೇಧಜಃ ಅಂತ ಹೇಳ್ತಾರೆ. ಮುಂದೇನದೇನೆಂದರೆ ಸತ್ಯಮೇಧಾಹ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸತ್ಯಮೇಧಸೇ ನಮಃ ನಮಸ್ಕಾರ ಮಾಡಬೇಕಾದದ್ದು. ಏನು ಸತ್ಯಮೇಧ ಅಂದರೆ, ಹೌದು ದೇವರಿಗೆ ನೆನಪಿದೆ, ಎಲ್ಲವೂ ನೆನಪಿದೆ. ಆ ನೆನಪಿನಲ್ಲಿ ಎಲ್ಲಾದರೂ ಸ್ವಲ್ಪ ಸುಳ್ಳು ಬಂದು ಸೇರ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದರೆ, ಏನೋ ಕಲ್ಪನೆಗಳು ಬಂದು ಸಾಧ್ಯ ಉಂಟಾ? ಯಾಕಂದರೆ ನಮಗೆ ನೆನಪಿರುತ್ತದೆ. ಎಂಥ ನೆನಪುಗಳು ಅಂತ ಹೇಳಿದ್ರೆ, ಕೆಲವೊಂದು ನಿಜವಾಗ್ಲೂ ಹಾಗೆ ನಡೆದಿಲ್ಲ, ಅಲ್ಲಿ ನಡೆದಿರುವುದು ಬೇರೆ, ನನಗೆ ಕಂಡದ್ದು ಬೇರೆ, ನನಗೆ ಕಂಡದ್ದೇ ನೆನಪುಳಿದಿದೆ, ಅದು ತಪ್ಪೇ ನೆನಪುಳಿದಿದೆ. ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ, ಇವನು ತಪ್ಪಾಗಿ ಕಲ್ತಿರ್ತಾನೆ, ಆ ತಪ್ಪು ಕಲ್ತಿದ್ದೇ ನೆನಪುಳಿದಿರ್ತದೆ. ನಾವಿವಾಗ ಕೆಲವು ಸ್ತೋತ್ರಗಳೆಲ್ಲ ನೋಡ್ತೇವೆ, ಸ್ತೋತ್ರ ಪದ್ಯ ಮುಂತಾದವುಗಳೆಲ್ಲ ತಪ್ಪಾಗಿ ಕಲ್ದು ಬಿಡ್ತೇವೆ, ಅದೇ ನೆನಪಲ್ಲಿ ಉಳಿತದೆ. ದೇವರಿಗೆ ಏನಾದರೂ ಆ ರೀತಿ ಅವನ ನೆನಪಿನಲ್ಲಿ ಇಂಥ ತಪ್ಪುಗಳು, ಇಂಥ ಸುಳ್ಳುಗಳು ಸುಳಿಲಿಕ್ಕೆ ಸಾಧ್ಯ ಉಂಟಾ ಅಂದರೆ ಇಲ್ವೇ ಇಲ್ಲ. ದೇವರ ನೆನಪಿನಲ್ಲಿರುವುದೆಲ್ಲವೂ ಯಥಾರ್ಥವೇ, ಸರಿಯಾಗಿರುವುದೇ ದೇವರ ನೆನಪಿನಲ್ಲಿರುವುದೇ ಹೊರತು ಒಂದು ಚೂರು ಕೂಡ, ಒಂದೇ ಒಂದು ವಿಷಯವೂ ಕೂಡ ತಪ್ಪಾಗಿ ದೇವರಿಗೆ ಅರ್ಥ ಆಗುವುದೇ ಇಲ್ಲ. ದೇವರಿಗೆ ಎಲ್ಲವೂ ಸರಿಯಾಗಿ ಅರ್ಥ ಆಗುವುದು. ಅದರಿಂದಾಗಿಯೇ ಅವನ ನೆನಪು ಯಾವತ್ತೂ ಸರಿಯಾಗಿ ಇರುವಂಥದ್ದು. ಮತ್ತು ಕಡೆಯದಾಗಿ ಧರಾಧರ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧರಾಧರಾಯ ನಮಃ ನಮಸ್ಕಾರ ಮಾಡಬೇಕಾದ್ರೆ, ಯಾಕೆ ದೇವರಿಗೆ ಧರಾಧರ ಅಂತ ಹೇಳ್ತಾರೆ ಅಂದರೆ, ನೋಡಿ, ನಮ್ಮನ್ನೆಲ್ಲ ಹೊತ್ತವಳು ಭೂದೇವಿ, ಅವಳು ಧರ. ನಮ್ಮನ್ನೆಲ್ಲ ಹೊತ್ತ ಭೂದೇವಿಯನ್ನು ಹೊತ್ತವನಿವನೇ, ಅದಕ್ಕೆ ಒಂದು ಧರಾಧರ.
ಅಂದರೆ ನಮ್ಮೆಲ್ಲರನ್ನ ಜವಾಬ್ದಾರಿಯನ್ನು ಹೊತ್ತಿರುವ ಭೂದೇವಿಯನ್ನು ಹೊತ್ತಿರುವವನು ಧರಾಧರ. ಅದಕ್ಕೆ ನಿಜವಾಗಲೂ ಭೂಮಿಯನ್ನು ಹೊತ್ತಿರುವವನು ಇವನೇ. ನಾವು ಅವನ ಆಧಾರದಲ್ಲಿರುವಂಥವ್ರು. ಅದಕ್ಕೆ ಅವನನ್ನು ಧರಾಧರ ಅಂತ ಕರೀತಾರೆ. ತೇಜೋ ವೃಷೋ ದ್ಯುತಿಧರ ಸರ್ವಶಸ್ತ್ರಭೃತಾಂಬರ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕ ಶೃಂಗೋ ಗದಾಗ್ರಜ. ನೋಡಿ, ಇದು ಈ ಬಾರಿ ನಾವು ನೋಡ್ತಾ ಇರುವಂತಹ ಶ್ಲೋಕ. ಅದರಲ್ಲಿ ಮೊದಲನೆಯದ್ದು ತೇಜೋವೃಷ ಅಂತ ನಮಸ್ಕಾರ ಮಾಡಬೇಕಾದ್ರೆ ತೇಜೋವೃಷಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ತೇಜೋವೃಷ ಅಂತ ಹೇಳಿದ್ರೆ, ವೃಷ ಅಂತ ಹೇಳಿದ್ರೆ ವರ್ಷಣ, ಸುರಿಸುವವನು ಅಂತ. ತೇಜಸ್ಸನ್ನು, ಬೆಳಕನ್ನು ಸುರಿಸುವವನು ಭಗವಂತ ಅಂತ. ಈ ಜಗತ್ತಿಗೆ ಬೆಳಕನ್ನು ಸುರಿಸುವವನು, ಸೂರ್ಯನಿಗೆ ಬೆಳಕನ್ನು ಸುರಿಸುವವನು. ಯಾವುದ್ಯಾವುದು ಬೆಳಕಿನ ವಸ್ತುಗಳಿದೆ ಆ ಎಲ್ಲ ಬೆಳಕಿನ ವಸ್ತುಗಳ ಒಳಗೆ ಕೂತು ಬೆಳಕನ್ನು ಸುರಿಸ್ತಾ ಇರುವವನು ಇವನೇ, ಈ ಭಗವಂತನೇ. ಅದಕ್ಕಾಗಿಯೇ ಆ ವಸ್ತು ಬೆಳಕನ್ನು ಸುರಿಸ್ತಾ ಇದೆ, ಅಂದರೆ ಬೆಳಕನ್ನು ಬೀರ್ತಾ ಇದೆ ಎಲ್ಲ ಕಡೆಯೂ ಕೂಡ. ಅದಕ್ಕೆ ತೇಜೋವೃಷ. ಇದು ಬರೀ ಯಾವುದೋ ಒಂದು ವಸ್ತುವಿಗೆ ಮಾತ್ರ ಹೇಳುವುದಲ್ಲ, ಒಬ್ಬ ವ್ಯಕ್ತಿಗೂ ಕೂಡ. ಒಬ್ಬ ವ್ಯಕ್ತಿ ಒಳ್ಳೆ ತೇಜಸ್ಸಿನಿಂದ ಕೂಡಿಕೊಂಡಿದ್ದಾನೆಂದರೆ, ಈ ತೇಜಸ್ಸು ಅಂದರೆ ಮುಖದಿಂದ ಹೊರಹೊಮ್ಮುವಂತಹ ಒಂದು ವಿಶೇಷವಾದಂತಹ ಪ್ರಭೆ. ಅದು ತಪಸ್ಸಿನ ಫಲ. ಅದು ಒಬ್ಬ ವ್ಯಕ್ತಿ ತಪಸ್ವಿಯಾಗಿದ್ದಾನೆ, ಒಬ್ಬ ವ್ಯಕ್ತಿ ಸನ್ಮಾರ್ಗದಲ್ಲಿ ಸಾಗುತ್ತಾ ಇದ್ದಾನೆ ಅನ್ನುವಂಥದ್ದು ಅವನ ಬಾಯಲ್ಲಿ ಹೇಳಬೇಕಾಗಿಲ್ಲ, ಮತ್ತು ಅವನ ಮುಖದಲ್ಲಿಯೇ ಗೋಚರವಾಗ್ತದೆ. ಅದೇ ತೇಜಸ್ಸು ಅಂತ ಕರೆಯುವುದು. ಯಾಕಂತ ಹೇಳಿದ್ರೆ ಅವನ ಮುಖದಲ್ಲಿ ಬರ್ತಾ ಇರುವ ತೇಜಸ್ಸನ್ನು ಹಾಕ್ತಾ ಇರುವವನು, ಹೊರಗೆ ಹಾಕ್ತಾ ಇರುವವನು ದೇವರು. ಅದಕ್ಕಾಗಿಯೇ ಆ ದೇವರು ತೇಜೋವೃಷ. ಮುಂದಿನದ್ದು ದ್ಯುತಿಧರ. ನಮಸ್ಕಾರ ಮಾಡಬೇಕಾದ್ರೆ ದ್ಯುತಿಧರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ದ್ಯುತಿ ಅಂತ ಹೇಳಿದ್ರೆ ಕಾಂತಿ ಅಂತ. ಕಾಂತಿಯನ್ನು ಧರಿಸಿದವನು ಭಗವಂತ ಅಂತ. ಅಂದರೆ ಕಾಂತಿಯನ್ನು ಧರಿಸಿದವನು ಅಂತ ಹೇಳಿದ್ರೆ ಬೆಳಕು, ಕಾಂತಿ. ನೋಡಿ, ಕಾಂತಿ ಅಂತ ಹೇಳಿದ್ರೆ ಯಾವುದು ಒಂದು ಆಹ್ಲಾದಕರವಾಗಿರ್ತದೋ ಅದನ್ನು ಕಾಂತಿ ಅಂತ ಕರಿತೇವೆ. ಉದಾಹರಣೆಗೆ ಚಂದ್ರನಲ್ಲಿ ಕಾಂತಿ ಇದೆ. ಕಾಂತಿ ಅಂತ ಹೇಳಿದ್ರೆ ಅದು ನಮಗೆ ತಂಪನ್ನು ನೀಡುವಂಥದ್ದು, ಬರೀ ಬೆಳಕನ್ನು ಮಾತ್ರ ಅಲ್ಲ. ಇವಾಗ ತೇಜಸ್ಸು ಅಂತ ಹೇಳಿದ್ರೆ ಬರೀ ಬೆಳಕದು, ಆದರೆ ಕಾಂತಿ ಆಗಲ್ಲ. ಇವಾಗ ಚಂದ್ರನ ಬೆಳಕಿನಲ್ಲಿ ತಂಪಿದೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಉಂಟು ಮಾಡುವಂತಹ ಅಂಶ ಇದೆ. ಇದನ್ನೇ ನಾವು ಕಾಂತಿ ಅಂತ ಕರೆಯುವಂಥದ್ದು. ನೆಮ್ಮದಿಯನ್ನು ತಂದುಕೊಡುವಂಥದ್ದು, ಒಂದು ಆಹ್ಲಾದಕತೆಯನ್ನು, ಖುಷಿಯನ್ನು, ಆನಂದವನ್ನು ತಂದುಕೊಡುವಂಥದ್ದು, ಅದನ್ನು ಕಾಂತಿ ಅಂತ. ಅದನ್ನು ಭಗವಂತ ಧರಿಸಿದ್ದಾನೆ, ಅಂದರೆ ಭಗವಂತ ಹೊತ್ತಿದ್ದಾನೆ. ನೋಡಿ, ಅದಕ್ಕಾಗಿಯೇ ಆ ಭಗವಂತ ಯಾರಲ್ಲಿ ಕೂತಿರ್ತಾನೆ ಅವರು ಒಳ್ಳೆ ಕಾಂತಿಯುಕ್ತರಾಗಿರ್ತಾರೆ. ಎರಡೂ ಹೌದು. ಅಂದರೆ ಇದನ್ನು ಪುರಾಣಗಳು ಹೇಳ್ತದೆ, ದೇವರು ಸಾವಿರ ಸಾವಿರ ಸೂರ್ಯರು ಉದಯಿಸಿದರೆ ಯಾವ ರೀತಿ ಇರ್ತಾರೋ ಅಂಥ ಪ್ರಭೆಯಿಂದ ಕೂಡಿದವನಾಗಿದ್ದಾನಂತೆ. ಅದೇ ಸಮಯದಲ್ಲಿ ಸಾವಿರ ಸಾವಿರ ಚಂದ್ರ ಉದಿಸಿದರೆ ಯಾವ ರೀತಿ ಕಾಂತಿ ಇರ್ತದೋ ಅಂತಹ ಕಾಂತಿ ಉಳ್ಳವನಾಗಿರ್ತಾನಂತೆ. ಎರಡೂ ಒಟ್ಟಿಗೆ, ಅಂದರೆ ಈ ಎರಡರ ಸಂಗಮ ದೇವರು. ಅದಕ್ಕಾಗಿ ದೇವರು ಅಂತ ಹೇಳಿದರೆ ಮಹಾಪ್ರಭೆಯವನು. ಹಾಗಂತ ಇವಾಗ ಸೂರ್ಯನ ಪ್ರಭೆ ಅಂತ ಹೇಳಿ ಸೂರ್ಯನ ಬಳಿಗೆ ಹೋದರೆ ಸುಟ್ಟು ಭಸ್ಮಾಗಿ ಹೋಗ್ತೇವಲ್ವ, ಹಾಗ ದೇವರ ಬಳಿ ಹೋದರೆ ಅಂದರೆ ಇಲ್ಲ. ದೇವರ ಬಳಿ ಹೋದರೆ ಸಾವಿರ ಸಾವಿರ ಚಂದ್ರರ ಕಾಂತಿ, ಅಂದರೆ ಅಷ್ಟೇ ತಂಪು, ಅಷ್ಟೇ ಮನಸ್ಸಿಗೆ ಆನಂದ. ಯಾಕಂದರೆ ದೇವರೇ ದ್ಯುತಿಧರ. ಅದಕ್ಕಾಗಿ ದೇವರು ಎಲ್ಲಿರ್ತಾನೆ? ಇವಾಗ ಚಂದ್ರನಲ್ಲಿ ದ್ಯುತಿಧರನಾಗಿ ಕೂತಿದ್ದಾನೆ. ಅದಕ್ಕೆ ಚಂದ್ರನಲ್ಲಿ ಅಂಥ ಕಾಂತಿ ಹೊರಹೊಮ್ತಾ ಇದೆ. ಇವಾಗ ಹೆಣ್ಣು ಮಕ್ಕಳು ಒಳ್ಳೆ ಕಾಂತಿಯುಕ್ತವಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಅವರೊಳಗೆ ದೇವರು ದ್ಯುತಿಧರನಾಗಿ ಕೂತಿದ್ದಾನೆ. ಹೀಗೆ ದ್ಯುತಿಧರನಾಗಿ ಕೂತಿದ್ದಾನೆ ಭಗವಂತ. ಮುಂದಿನದ್ದು ಭಗವಂತನ ನಾಮ ಸರ್ವಶಸ್ತ್ರಭೃತಾಂಬರಃ ಅನ್ನುವಂಥದ್ದು. ಸರ್ವಶಸ್ತ್ರಭೃತಾಂಬರಃ ಅಂತೇಳಿದರೆ ಇವಾಗ ಶಸ್ತ್ರವನ್ನು ಧರಿಸಿದವರು ಅನೇಕ ಮಂದಿ ಇರ್ಬೋದು, ಆಯುಧಗಳನ್ನು ಧರಿಸಿದವರು. ಆ ಆಯುಧಗಳನ್ನು ಧರಿಸಿದವರಲ್ಲಿ ಅತ್ಯಂತ ಶ್ರೇಷ್ಠನಾಗಿರುವಂಥವನು ಯಾರು ಅಂತೇಳಿದರೆ ಭಗವಂತ. ಕಾರಣ ಏನು ಅಂತೇಳಿದರೆ, ಒಂದನೇದಾಗಿ ಭಗವಂತನ ಆಯುಧವೂ ಕೂಡ ಅಂಥದ್ದೇ ಅಂತೇಳಿದರೆ, ಆ ಭಗವಂತನ ಆಯುಧ ಯಾವತ್ತೂ ಸೋಲಿಲ್ಲದ ಆಯುಧ. ಸೋಲೇ ಇಲ್ಲ ಭಗವಂತನ ಈ ಶಂಖ, ಚಕ್ರ, ಗದಾ, ಪದ್ಮ ಈ ಆಯುಧಗಳು, ಅಥವಾ ಭಗವಂತನ ಶಾರ್ಂಗ ಧನುಸ್ಸು, ನಂದಕ ಖಡ್ಗ, ಇದು ಯಾವತ್ತೂ ವ್ಯರ್ಥವಾದದ್ದಿಲ್ವೇ ಇಲ್ಲ. ಅಂದರೆ ಇವಾಗ ಸುದರ್ಶನ ಚಕ್ರ ಭಗವಂತ ಪ್ರಯೋಗ ಮಾಡಿದ ಅಂತ ಹೇಳಿದರೆ ಅದು ಶತ್ರುವನ್ನು ಸಂಹರಿಸಿಯೇ ಬರ್ತದೆ ಹೊರತು ಸಂಹರಿಸದೆ ಬರುವುದೇ ಇಲ್ಲ. ಇಂತಹ ಶ್ರೇಷ್ಠವಾದ ಆಯುಧಗಳೇನಿದೆ ಅಂತಹ ಆಯುಧಗಳನ್ನು ಧರಿಸಿದವನು ಭಗವಂತ.
ಅದಕ್ಕೆ ಉಳಿದವರ ಆಯುಧ ಧರಿಸಿದವರೇನಿದ್ದಾರೆ ಅವರ ಆಯುಧಗಳು ಯಾವತ್ತಾದರೂ ವ್ಯರ್ಥವಾಗಲಿಕ್ಕೆ ಸಾಧ್ಯತೆ ಉಂಟು. ಇವಾಗ ಇಂದ್ರನ ಕೈಯಲ್ಲಿ ವಜ್ರಾಯುಧ ಇದೆ, ಆದರೆ ವಜ್ರಾಯುಧವೂ ಕೂಡ ಕೆಲವೊಮ್ಮೆ ತಾನು ಕೆಲಸವನ್ನು ಮಾಡದೇ ಇದ್ದದ್ದುಂಟು. ಆದರೆ ವಿಷ್ಣುವಿನ ಆಯುಧಗಳು ಯಾವತ್ತೂ ಕೆಲಸ ಮಾಡುವುದಿಲ್ಲ ಅಂತಿಲ್ಲ, ವ್ಯರ್ಥವಾದದ್ದುಂತಿಲ್ಲ. ಶತ್ರುವನ್ನು ಸೋಲಿಸದೆ ವಾಪಸ್ಸು ಬಂದದ್ದಿಲ್ಲ. ಅಂತಹ ಶಸ್ತ್ರವನ್ನು ಧರಿಸಿದವರಲ್ಲಿ ಶ್ರೇಷ್ಠನಾದವನು ಭಗವಂತ. ಅದಕ್ಕೆ ಸರ್ವಶಸ್ತ್ರಭೃತಾಂಬರಃ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ರಾಮಾವತಾರದಲ್ಲಿ ನಾವಿದನ್ನು ಕಾಣಬೇಕಾದದ್ದು. ಸಮರ್ಥ ಶಸ್ತ್ರಗಳನ್ನು, ಈ ಆಯುಧಗಳನ್ನು ಧರಿಸಿದವರಲ್ಲಿ ದೇವರು ಶ್ರೇಷ್ಠ ಹೇಗೆ ಅಂತ ಹೇಳಿದ್ರೆ, ರಾಮ ಒಂದು ಬಾಣವನ್ನು ಬಿಟ್ಟ. ಯಾಕಂತೇಳಿದ್ರೆ ಸುಗ್ರೀವನ ಪ್ರಾರ್ಥನೆಯಂತೆ ಸುತ್ತಲೂ ಹರಡಿಕೊಂಡಿದ್ದ 7 ಮರಗಳನ್ನು ತುಂಡರಿಸಲಿಕ್ಕೋಸ್ಕರ ಬರೀ ಒಂದು ಬಾಣ. ಆ ಬಾಣ ಬರೀ ಆ 7 ಮರಗಳನ್ನು ಸೀಳಿದ್ದು ಮಾತ್ರ ಅಲ್ಲ, ಮತ್ತು ಸೀದ ಹೋಗಿ ಭೂಮಿಯನ್ನು ಭೇದಿಸಿಕೊಂಡು ಭೂಮಿಯ ಅಡಿಯಲ್ಲಿ ಪಾತಾಳದಲ್ಲಿದ್ದಂತಹ ಲಕ್ಷ ಲಕ್ಷ ಮಂದಿ ದೈತ್ಯರನ್ನು ಕೊಂದು ಹಾಕಿದೆಯಂತೆ, ಬರೀ ಒಂದು ಬಾಣ ದೇವರದ್ದು. ಅದಕ್ಕೆ ಶಸ್ತ್ರವನ್ನೇ ಧರಿಸಿದವರಲ್ಲಿ ಶ್ರೇಷ್ಠನಾದವನು ಭಗವಂತ. ನಂತರ ಪ್ರಗ್ರಹ ನೋಡಿ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸರ್ವಶಸ್ತ್ರಭೃತಾಂಬರಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಪ್ರಗ್ರಹ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪ್ರಗ್ರಹಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ನೋಡಿ, ವಾಸ್ತವಿಕವಾಗಿ ಗ್ರಹ ಅಂತ ಹೇಳಿದರೆ ಸ್ವೀಕರಿಸುವುದು ಅಂತ, ಸ್ವೀಕರಿಸುವುದು ಅಂತ. ಭಗವಂತ ಅಂತ ಹೇಳಿದರೆ ಪ್ರಕೃಷ್ಟರಾದವರು, ಶ್ರೇಷ್ಠರಾದವರು. ಯಾರು ಶ್ರೇಷ್ಠರಾದವರಿದ್ದಾರೆ ಅವರನ್ನು ದೇವರು ಸ್ವೀಕಾರ ಮಾಡ್ತಾನಂತೆ, ತನ್ನ ಭಕ್ತರು ಅಂತ ಹೇಳಿದರೆ ನಾವು ದೇವರಿಂದ ಸ್ವೀಕರಿಸಲ್ಪಡಬೇಕು. ಅಂದರೆ ದೇವರಿಂದ ಸ್ವೀಕರಿಸಲ್ಪಡಬೇಕು ಅಂದರೆ ದೇವರು ಇವನು ನನ್ನ ಭಕ್ತ ಅಂತ ಯಾರನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ, ನಾನು ಭಜನೆ ಮಾಡ್ತೇನೆ, ನಾನು ಸ್ತೋತ್ರ ಹೇಳ್ತೇನೆ, ನಾನು ಪೂಜೆ ಮಾಡ್ತೇನೆ, ಇಷ್ಟರಿಂದಲೇ ದೇವರು ಸ್ವೀಕಾರ ಮಾಡೋಲ್ಲ. ಮತ್ತೇನೆಂದರೆ ನಾವು ಶ್ರೇಷ್ಠರಾದವರು, ಒಳ್ಳೆಯವರು, ಒಳ್ಳೆ ಗುಣಗಳಿಂದ ಕೂಡಿದವರಾಗಬೇಕು. ಆ ರೀತಿ ಯಾವಾಗ ಒಳ್ಳೆಯವರಾಗ್ತಾರೆ ಆಗ ನಾವು ಶ್ರೇಷ್ಠರಾಗ್ತೇವೆ, ಆಗ ದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ ಭಕ್ತಿ ಬೇಕು. ಆ ಭಕ್ತಿ ದೇವರಿಗೆ ಮೆಚ್ಚುಗೆ ಆಗಬೇಕು ಅಂತ ಹೇಳಿದ್ರೆ ಈ ಸದ್ಗುಣಗಳಿರಬೇಕು. ಅದರಿಂದಾಗಿ ಭಗವಂತನನ್ನು ನಾವು ಪ್ರಗ್ರಹ ಅಂತ ಕರಿತೇವೆ. ಅಂದರೆ ಪ್ರಕೃಷ್ಟರಾದವರನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾನೆ. ಹಾಗೆ ನಿಗ್ರಹ ಅಂತ ಮುಂದಿನದ್ದು. ನಮಸ್ಕಾರ ಮಾಡಬೇಕಾದ್ರೆ ನಿಗ್ರಹಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಯಾಕೆ ಭಗವಂತನ ನಿಗ್ರಹ ಅಂತ ಕರೀತಾನೆ ಅಂತ ಹೇಳಿದ್ರೆ, ಅಂತ ಹೇಳಿದ್ರೆ ನೀಚರು. ಯಾರು ನೀಚರಿದ್ದಾರೆ, ದುಷ್ಟರಿದ್ದಾರೆ, ಅವರನ್ನು ಗ್ರಹ ಅಂದರೆ ಹಿಡಿಯುವವನು. ಅಂದರೆ ದುಷ್ಟರನ್ನು ಯಾವತ್ತೂ ಬಿಡುವುದೇ ಇಲ್ಲ. ಬೇರೆ ಯಾರ ಕೈಯಲ್ಲೇ ಬೇಕಾದರೂ ತಪ್ಪಿಸಿಕೊಳ್ಳಬಹುದು ದುಷ್ಟರು, ಆದರೆ ಭಗವಂತನ ವಿಷ್ಣುವಿನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ನಮ್ಮ ಪ್ರಶ್ನೆ ಬರುವುದೇನು ಅಂತ ಹೇಳಿದರೆ, ಹೌದು, ಹಾಗಿದ್ರೆ ಇವತ್ತು ಜಗತ್ತಿನಲ್ಲಿ ದುಷ್ಟರ ಸಂಖ್ಯೆ ಅತ್ಯಧಿಕವಾಗಿದೆ, ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗಿದ್ದರೂ ದೇವರು ಯಾಕವರನ್ನು ನಿಗ್ರಹ ಮಾಡ್ತಾ ಇಲ್ಲ, ಯಾಕವರನ್ನು ಹಿಡಿತಾ ಇಲ್ಲ? ಬಿಟ್ಟಿದ್ದಾನಲ್ವಾ, ಸುಮ್ಮನೆ ಹಾಗೆ ಬಿಟ್ಟಿದ್ದಾನಲ್ವಾ. ಅದಕ್ಕಾಗಿ ಅವರು ಮೆರಿತಾ ಇದ್ದಾರೆ. ದುಷ್ಟರು ಮಾಡಬಾರದ್ದನ್ನೆಲ್ಲ ಮಾಡಿ ತಾವು ಬಹಳಷ್ಟು ಮೆರಿತಾ ಇದ್ದಾರಲ್ವಾ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರಬಹುದು. ಹೌದು, ದೇವರು ಯಾವತ್ತೂ ಬಿಡುವವನಲ್ಲ ಅಂದರೆ ಬಿಡುವವನಲ್ವೇ ಅಲ್ಲ, ಅವರನ್ನು ಹಿಡ್ಕೊಂಡೇ ಇದ್ದಾನೆ. ದೇವರು ಅವರನ್ನು ನಿಗ್ರಹ ಮಾಡಿರುವುದರಿಂದಲೇ ಅವರು ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾನೇ ಇದ್ದಾರೆ. ಯಾಕಂತ ಹೇಳಿದ್ರೆ ಕೆಟ್ಟ ಕೆಲಸ ಮಾಡಿ ಅವರು ಹಾಳಾಗಿ ಹೋಗ್ತಾರೆ. ಅದರಿಂದಾಗಿ ಅವರ ಅಧಪ್ಪತನವನ್ನು ತಾವು ಹೊಂದುತ್ತಾರೆ. ಅದಕ್ಕಾಗಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ. ದೇವರೇ ಅವರಿಂದ ಕೆಟ್ಟದ್ದು ಮಾಡಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಅವ್ರು ಹಾಳಾಗಿ ಹೋಗಬೇಕು ಅಂತ. ಯಾವತ್ತೂ ಕೆಟ್ಟದ್ದನ್ನು ಮಾಡಿದವನಿಗೆ ಒಳ್ಳೇದಾಗುವುದೇ ಇಲ್ಲ. ಇದು ಶಾಸ್ತ್ರದ ನಿಯಮ. ಅದಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಬೇಕಷ್ಟೇ. ನಮಗೇನು ಅಂತ ಹೇಳಿದ್ರೆ ಇವತ್ತು ಕೆಟ್ಟದ್ದು ಮಾಡಿದ ಅಂದರೆ ನಾಳೆ ಅವನು ಹಾಳಾಗಿ ಹೋಗ್ಬಿಡ್ಬೇಕು, ಹಾಗಾಗಲ್ಲ. ಮತ್ತೇನೆಂದರೆ ಅವನ ಕೊಡ ತುಂಬಬೇಕು, ಆಮೇಲೆ ಅವನಿಗೆ ಫಲ ಸಿಗುವಂಥದ್ದು. ಅದರಲ್ಲೂ ನೋಡಿ, ಯಾರು ತುಂಬ ದುಷ್ಟರಿದ್ದಾರೆ, ಮಹಾಪಾಪಿಗಳಿದ್ದಾರೆ, ಅವರಿಗೆ ದೇವರು ಪಾಪದ ಫಲ ಬೇಕು ಕೊಡುವುದೇ ಇಲ್ಲ. ಯಾರು ಸ್ವಲ್ಪ ಪಾಪ ಮಾಡ್ತಾರೆ ಅವರಿಗೆ ಬೇಗ ಫಲ ಕೊಡ್ತಾನೆ. ತುಂಬ ಪಾಪ ಮಾಡುವವರು ತಡವಾಗಿಯೇ ಫಲ ಪಡೆಯುವುದು. ಯಾಕಂತ ಹೇಳಿದರೆ ಅವರು ತುಂಬ ಪಾಪ ಮಾಡಿ ಮಾಡಿ ಅವರ ಕೊಡ ತುಂಬಬೇಕು. ಒಮ್ಮೆ ತುಂಬಿತು ಅಂದರೆ ಮತ್ತೆ ಇಲ್ಲಿ ವಾಪಸ್ ಬರುವುದೇ ಇಲ್ಲ ಅವರು. ಆ ಕಾರಣದಿಂದಾಗಿ ಅಂತೂ ದುಷ್ಟರನ್ನು ನಿಗ್ರಹ ಮಾಡೇ ಮಾಡ್ತಾನೆ. ಅದಕ್ಕಾಗಿ ಅವನಿಗೆ ನಿಗ್ರಹ ಅಂತ ಹೆಸರು. ಮುಂದಿನದ್ದು ಭಗವಂತನ ರೂಪ ವ್ಯಗ್ರ ಅಂತ.
ನಮಸ್ಕಾರ ಮಾಡಬೇಕಾದ್ರೆ ವ್ಯಗ್ರಾಯ ನಮಃ ಅಂತ ನಮಸ್ಕಾರವನ್ನು ನಾವು ಮಾಡಬೇಕಾದದ್ದು. ವ್ಯಗ್ರ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಅಗ್ರ ಅಂತ ಹೇಳಿದರೆ ಮೊದಲು ಅಂತ. ವಿ ಅಗ್ರ ವ್ಯಗ್ರ ಅಂದರೆ, ವಿ ಅಗ್ರ ಅಂದರೆ ಇವನಿಗಿಂತ ಮೊದಲು ಯಾರಿಲ್ವೇ ಇಲ್ಲ. ವಿಗತ ಅಗ್ರ, ಇವನಿಗಿಂತ ಮೊದಲು ಯಾರಿಲ್ವೇ ಇಲ್ಲ ಅಂದರೆ ಎಲ್ಲರಿಗಿಂತಲೂ ಮೊದಲಿದ್ದವನು ಇವನೇ, ಈ ದೇವರೇ. ಇದನ್ನು ವೇದಗಳು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಪ್ರಳಯ ಕಾಲದಲ್ಲಿ ಯಾರೂ ಇರಲಿಲ್ಲ ಅಂತ, ಇವನೊಬ್ಬನೇ ಇದ್ದದ್ದು, ನಾರಾಯಣ ಒಬ್ಬನೇ ಇದ್ದದ್ದು. ಅದರಿಂದಾಗಿ ಇವನ ಮೊದಲು ಯಾರೂ ಇಲ್ಲ, ಸರ್ವೋತ್ತಮ ಇವನೇ. ಎಲ್ಲರೂ ಇವನ ಹಿಂದೆಯೇ ಇರುವಂಥವ್ರು. ಪ್ರತಿಯೊಂದರಲ್ಲೂ ಶಕ್ತಿಯಲ್ಲಿ ತಗೊಳ್ಳಿ, ಯುಕ್ತಿಯಲ್ಲಿ ತಗೊಳ್ಳಿ, ಜ್ಞಾನದಲ್ಲಿ ತಗೊಳ್ಳಿ, ಮಹಿಮೆಯಲ್ಲಿ ತಗೊಳ್ಳಿ, ಯಾವುದರಲ್ಲಿ ನಾವು ಲೆಕ್ಕಕ್ಕಿಟ್ಟುಕೊಂಡ್ರೂ ಕೂಡ ಇವನಿಗಿಂತ ಮೊದಲು ಯಾರಿಲ್ವೇ ಇಲ್ಲ, ಎಲ್ಲರಿಗಿಂತ ಮೊದಲು ಇರುವಂಥವನು. ಅದಕ್ಕೆ ಇವನು ವ್ಯಗ್ರ, ಭಗವಂತ. ನಮಸ್ಕಾರ ಮಾಡಬೇಕಾದ್ರೆ ವ್ಯಗ್ರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ನೈಕಶೃಂಗ ಅಂತ ನಮಸ್ಕಾರ ಮಾಡಬೇಕಾದ್ರೆ ನೈಕಶೃಂಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ನೈಕಶೃಂಗ ಅಂತ ಹೇಳಿದರೆ ಒಂದು ಕೋಡಿರುವವನಲ್ಲ ಅಂತ, ಅಂದರೆ ಅನೇಕ ಕೋಡಿರುವವನು ಅಂತ ಅಲ್ಲ. ದೇವರಿಗೂ ಕೋಡಿದೆಯಾ? ಪ್ರಾಣಿಗಳಿಗೆ ಕೋಡಿರುವುದು ಗೊತ್ತಿದೆ, ದೇವರಿಗೂ ಕೋಡಿದೆಯಾ? ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರಬಹುದು. ಇದಕ್ಕೆ ಎರಡು ರೀತಿ. ಒಂದೇನಂತ ಹೇಳಿದ್ರೆ, ಪ್ರಾಣಿಗಳಿಗೆ ಕೋಡಿರ್ಲಿಕ್ಕೆ ಕಾರಣ ಏನಂದರೆ, ಆ ಪ್ರಾಣಿಗಳ ಒಳಗಿದ್ದಾನಲ್ವ ದೇವರು, ಅವನಿಗೆ ಕೋಡಿದೆ. ಯಾಕಂದರೆ ಎಲ್ಲದರೊಳಗೂ ದೇವರು ಕೂತಿದ್ದಾನಲ್ವ, ಆ ರೀತಿ ಆ ಪ್ರಾಣಿಗಳ ಒಳಗೆ ದೇವರು ಕೂತಿದ್ದಾನೆ, ಅವನಿಗೆ ಕೋಡಿದೆ. ಕೋಡಿರಬಾರ್ದು ಅಂತಿಲ್ಲ. ನಿಮಗೆ ಉದಾಹರಣೆ ಹೇಳಬೇಕಾದ್ರೆ ಮತ್ಸ್ಯಾವತಾರ ಅಂತ ಕೇಳ್ತೇವೆ. ಮತ್ಸ್ಯನಾಗಿ ಭಗವಂತ ಮೀನಿನ ರೂಪದಿಂದ ಬಂದ ಅಂತ. ಅದು ಎಂಥ ಮೀನು ಅಂತ ಹೇಳಿದ್ರೆ ಕೋಡುಳ್ಳ ಮೀನದು. ಆ ಮೀನಿಗೆ ಕೋಡಿತ್ತು, ಅಂಥ ಮೀನದು. ಹೀಗೆ ಭಗವಂತ ಕೋಡುಳ್ಳವನು, ಅನೇಕ ಕೋಡುಳ್ಳವನು. ಅದಕ್ಕೆ ಎಲ್ಲಿವರೆಗೆ ಅಂದರೆ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದ, ವೇದವೇ ಹೇಳ್ತಾ ಇದೆ 4 ಕೋಡು ದೇವರಿಗೆ. ಯಾವ್ದು ಎಲ್ರಿ 4 ಕೋಡು? ನಾವು ಯಾವ ಚಿತ್ರದಲ್ಲೂ ನೋಡಿಲ್ವಲ್ಲ 4 ಕೋಡನ್ನು, ವಿಷ್ಣುವಿಗೆ ಕಂಡದ್ದಿಲ್ವಲ್ಲ ಅಂತ ಹೇಳಿದರೆ, ನಾವು ರಾಕ್ಷಸರಿಗೆ ಕೋಡುದ್ದು ಕಂಡಿದ್ದೇವೆ ಹೊರತು ದೇವರಿಗೆ ಕಂಡಿಲ್ವಲ್ಲ. ಅಂದರೆ ಅಗ್ನಿಗೆ ಕೋಡಿದೆ ನೋಡಿ, ಅಗ್ನಿದೇವ ಕೋಡುಳ್ಳವನು. ಆ ಅಗ್ನಿದೇವ, ಅದಕ್ಕೆ ಅಗ್ನಿದೇವನಿಗೆ ಚತ್ವಾರಿ ಶೃಂಗ ಅಂತ ಹೇಳ್ತಾರೆ, 4 ಕೋಡುಳ್ಳವನು. ಯಾವುದು ಏನು ಅಂದರೆ 4 ವೇದಗಳ ಸಂಕೇತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದೇ ದೇವರು ಕೋಡು. ಕೋಡು ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಳುದಲ್ವ, ಅವನಿಗೆ ಭಾರಿ ಕೋಡು ಅಂತ ಅವರು ಹೊಗಳುತ್ತಾರೆ ಅಂತ, ಭಾರಿ ಕೋಡು ಅಂತ ಹೇಳಿದರೆ ಆ 4 ವೇದದಿಂದಲೂ ಹೊಗಳಲ್ಪಡುವವನು ಅಂತ ದೇವರು ಆ ಅರ್ಥದಲ್ಲಿ. ಹಾಗೆ ಆ ಅಗ್ನಿಯ ಒಳಗೆ ಕೂತಿರುವಂತಹ ನಾರಾಯಣ ಏನಿದ್ದಾನೆ ಅವನಿಗೆ 4 ಕೋಡು. ಅದಕ್ಕೆ ಅವನನ್ನು ನೈಕಶೃಂಗ ಅಂತ ಕರೀತಾರೆ. ಮುಂದಿನದ್ದು ಗದಾಗ್ರಜ. ನಮಸ್ಕಾರ ಮಾಡಬೇಕಾದ್ರೆ ಗದಾಗ್ರಜಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಒಂದು ಸುಲಭವಾದ ಸರಳವಾದ ಅರ್ಥ ಏನು ಅಂತ ಹೇಳಿದರೆ, ಗದ ಅಂತ ಹೇಳಿದರೆ ಈ ವಸುದೇವ ದೇವಕಿಯರಲ್ಲೇ ಹುಟ್ಟಿದಂಥವನೊಬ್ಬ ಗದ ಅಂತ, ಅವನ ಅಣ್ಣನಾಗಿ ಅವತಾರ ಮಾಡಿದವನು ಅಂತ ಕೃಷ್ಣ. ಗದನ ಅಗ್ರಜನಾಗಿ ಅವತಾರ ಮಾಡಿದವನು, ಅದಕ್ಕೆ ಗದಾಗ್ರಜ ಅಂತ ಹೆಸರು. ಇನ್ನೊಂದು ಅರ್ಥ ಏನಂತ ಹೇಳಿದರೆ, ಗದ ಅಂತ ಹೇಳಿದರೆ ಈ ಸಂಸಾರ. ಈ ಸಂಸಾರವನ್ನು ಸಂಸ್ಕೃತದಲ್ಲಿ ಗದ ಅಂತ ಕರೀತಾರೆ. ಅಂದರೆ ನಾವಿಲ್ಲಿ ಹುಟ್ಟು ಸಾವುಗಳ ಸಂಕುಲೆಯಲ್ಲೇ ಅಂತ ತಿಳ್ಕಿದ್ದೇವೆ, ಇದು ಗದ. ಇದನ್ನ ಭಗವಂತ ಗ್ರ ಅಂತ ಹೇಳಿದರೆ ಪರಿಹರಿಸ್ಲಿಕ್ಕೋಸ್ಕರ, ಸ್ವೀಕರಿಸ್ಲಿಕ್ಕೋಸ್ಕರ ಹುಟ್ಟುತ್ತಾನೆ. ಅಂದರೆ ಭಗವಂತ ತಾನು ಜಾಯತೆ, ಹುಟ್ಟಿ ಬರ್ತಾನೆ. ಅಂದರೆ ಒಟ್ಟಾರೆ ಹೇಳೋದಾದರೆ ಈ ಸಂಸಾರದ ದುಃಖದಲ್ಲಿ ನಾವು ಬೇಯ್ತಾ ಇದ್ದೇವೆ. ನಮ್ಮ ಸಂಸಾರದ ದುಃಖವನ್ನು ನಾಶ ಮಾಡಲಿಕ್ಕೋಸ್ಕರ ಅವತಾರ ಮಾಡಿ ಬರುವವ, ಹುಟ್ಟಿ ಬರುವವ. ಅದಕ್ಕೆ ಭಗವಂತನಿಗೆ ಗದಾಗ್ರಜ ಅಂತ ಕರೀತಾರೆ. ಗದಾಗ್ರಜಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನ ಶ್ಲೋಕ ಚತುರ್ಮೂರ್ತಿಶ್ಚತುರ್ಬಾಹುಶ್ಚತುರ್ವ್ಯೂಹಶ್ಚತುರ್ಗತಿ ಚತುರಾತ್ಮ ಚತುರ್ಭಾವಶ್ಚತುರ್ವೇದ ವಿದೇಕಪಾತ್. ಇಲ್ಲಿ ಮೊದಲು ಚತುರ್ಮೂರ್ತಿ ಅಂತ. ಭಗವಂತ ಒಂದಲ್ಲ ಎರಡಲ್ಲ ರೂಪ ಅವನದ್ದು, ಅನಂತ ರೂಪಗಳು. ಆದರೆ ಅದರಲ್ಲಿ ಮುಖ್ಯವಾಗಿ ಪರಿಗಣಿಸಲ್ಪಡುವಂತಹದ್ದು 4 ಮೂರ್ತಿಗಳು, 4 ರೂಪ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ರೂಪಗಳನ್ನು ಹೇಳ್ತೇವೆ. ಅಂದರೆ ಇದು ದೇವರು
ಒಬ್ಬನೇ ಇದ್ದ ಪ್ರಳಯ ಕಾಲದಲ್ಲಿ. ನನಗೆ ಸೃಷ್ಟಿ ಮಾಡಬೇಕು ಅಂತ ದೇವರಿಗೆ ಅನಿಸ್ತು, ನಾನು ಈ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ. ಕೂಡಲೇ ನಾರಾಯಣ ತಾನು ವಾಸುದೇವ ರೂಪವನ್ನು ತಾಳಿದ, ಆಮೇಲೆ ಸಂಕರ್ಷಣ ರೂಪವನ್ನು ತಾಳಿದ, ಪ್ರದ್ಯುಮ್ನ ರೂಪವನ್ನು ತಾಳಿದ, ಅನಿರುದ್ಧ ರೂಪವನ್ನು ತಾಳಿದ. ಇದೇ ಚತುರ್ಮೂರ್ತಿ. ಮತ್ತೆ ಚತುರ್ಬಾಹು, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಚತುರ್ಮೂರ್ತ ಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇನ್ನು ಚತುರ್ಬಾಹು, 4 ತೋಳುಳ್ಳವನು ದೇವರು. ನಮಸ್ಕಾರ ಮಾಡಬೇಕಾದ್ರೆ ಚತುರ್ಬಾಹವೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕ್ರಿ 4 ತೋಳು ಹೇಳ್ತೀರಿ ದೇವರಿಗೆ? ದೇವರಿಗೆ 6 ಇರಬಾರ್ದಾ, 8 ಇರಬಾರ್ದು, ಎಷ್ಟು ಬೇಕಾದ್ರೆ ಇರ್ಬೋದು. ನೋಡಿ, ಒಬ್ಬ ಭಕ್ತ ಭಗವಂತನನ್ನು ಎಷ್ಟು ತೋಳುಳ್ಳವನು ಬೇಕಾದರೂ ಲೆಕ್ಕಾಚಾರ ಮಾಡ್ಬೋದು. ಯಾಕಂದರೆ ದೇವರು ಅವನ ಮುಂದೆ ಹಾಗೆ ಕಾಣಿಸಿಕೊಳ್ತಾನೆ, ಅವನ ಇಚ್ಛೆಯಿಂದನೇ ದೇವರು ಕಾಣಿಸಿಕೊಳ್ತಾನೆ. ಆದರೆ ಸಾಧಾರಣವಾಗಿ ನಾವು ದೇವರನ್ನು ಎಷ್ಟು ತೋಳುಳ್ಳವನಾಗಿ ಚಿಂತನೆ ಮಾಡ್ತೇವೆ ಅಂದರೆ 4 ತೋಳು. ಕಾರಣ ಏನಂತ ಹೇಳಿದ್ರೆ, ನಮಗೆ ಬೇಕಾಗಿರುವಂಥದ್ದು 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಪುರುಷಾರ್ಥಗಳನ್ನು ಕೊಡಲಿಕ್ಕೋಸ್ಕರ ಭಗವಂತ 4 ಕೈಯನ್ನು ಧರಿಸಿದ್ದಾನೆ ಅಂತ. ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧರಿಸಿದ್ದಾನೆ. ಒಂದೊಂದರಿಂದ ಒಂದೊಂದು ಕೊಡ್ತಾನೆ. ಚಕ್ರದಿಂದ ಧರ್ಮ, ಶಂಖದಿಂದ ಅರ್ಥ, ಗದೆಯಿಂದ ಕಾಮದ ನಿಗ್ರಹ, ಪದ್ಮದಿಂದ ಮೋಕ್ಷ. ಈ ರೀತಿ ಭಗವಂತ ಕೊಡ್ತಾನೆ. ಅದಕ್ಕೆ ಆ ಭಗವಂತನದ್ದು ಚತುರ್ಬಾಹುಗಳು. ಮುಂದಿನದ್ದು ಚತುರ್ವ್ಯೂಹ. ನಮಸ್ಕಾರ ಮಾಡಬೇಕಾದ್ರೆ ಚತುರ್ವ್ಯೂಹಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವ್ಯೂಹ ಅಂದರೆ ಗುಂಪು ಅಂತ. ದೇವರು 4 ರೂಪಗಳ ಗುಂಪನ್ನು ಧರಿಸಿದವನು. ನೋಡಿ, ಉದಾಹರಣೆ ಹೇಳಬೇಕಾದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 4ರದ್ದು ಒಂದು ಗುಂಪು. ವಿಶ್ವ, ತೇಜಸ, ಪ್ರಾಜ್ಞಾ, ತುರ್ಯ, ಈ 4ರದ್ದು ಒಂದು ಗುಂಪು ಅಂತ ಹೇಳಿದ್ರೆ, ನಮ್ಮನ್ನು ಎಚ್ಚರದಲ್ಲಿ ನೋಡಿಕೊಳ್ಳುವ ದೇವರ ರೂಪ ಒಂದಿದೆ. ಅದೆಲ್ಲಿರ್ತದೆ ಅಂತ ಹೇಳಿದ್ರೆ, ನಮ್ಮ ಬಲ ಕಣ್ಣೇನಿದೆ, ಬಲ ಕಣ್ಣಿನ ತುದಿಯಲ್ಲಿರ್ತದೆ. ಇನ್ನು ಕನಸಿನಲ್ಲಿ ನೋಡಿಕೊಳ್ಳುವಂತಹ ದೇವರ ರೂಪ ಅದು ತೈಜಸ ಅಂತ. ಅದೆಲ್ಲಿಂದರೆ ಕಿರುನಾಲಿಗೆಯಲ್ಲಿ ತುದಿಯಲ್ಲಿರುವಂಥದ್ದು. ಅದೇ ರೀತಿ ಪ್ರಾಜ್ಞರೂಪಿ ಭಗವಂತ, ಗಾಢ ನಿದ್ರೆಗೆ ಕಾರಣವಾಗಿರುವಂತಹ ಭಗವಂತನ ರೂಪ ಅದೆಲ್ಲಿ? ಹೃದಯದಲ್ಲಿರುವಂಥದ್ದು. ಇನ್ನೊಂದು ತುರಿಯ ರೂಪ. ತುರಿಯ ಅಂದರೆ ಯಾರು ಈ ದೇಹವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗ್ತಾರೆ, ಆ ಮೋಕ್ಷದಲ್ಲಿಯೂ ಅವರನ್ನು ನೋಡಿಕೊಳ್ಳುವ ರೂಪ. ಹೀಗೆ ಇದೊಂದು ಗುಂಪು ದೇವರದ್ದು, ವಿಶ್ವ, ತೇಜಸ, ಪ್ರಾಜ್ಞಾ, ತುರಿಯ. ಹಾಗೆ ಇನ್ನೊಂದು 4ರ ಗುಂಪು, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ದೇವರದ್ದು. ನೋಡಿ, ಹೀಗೆ 4 ದೇವರ ಗುಂಪುಗಳು ಅನೇಕ. ಅದಕ್ಕೆ ದೇವರಿಗೆ ಚತುರ್ವ್ಯೂಹ ಅಂತ ಹೇಳ್ತಾರೆ. 4ರ ರೂಪ, ವ್ಯೂಹವನ್ನು, ಗುಂಪನ್ನು ಉಳ್ಳವನು ದೇವರು ಅಂತ. ಮುಂದಿನದ್ದು ಚತುರ್ಗತಿ. ನಮಸ್ಕಾರ ಮಾಡಬೇಕಾದ್ರೆ ಚತುರ್ಗತ ಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ 4 ವಿಧವಾದವರಿಗೆ ದೇವರೇ ಗತಿ, ದೇವರೇ ಆಶ್ರಯ. ಯಾರು ಅಂದರೆ ಭಗವಂತನ ಭಕ್ತರು 4 ವಿಧವಾಗಿರ್ತಾರಂತೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಚತುರ್ವಿಧ ಭಜಂತೆ ಮಾಂ. ಕಷ್ಟದಲ್ಲಿ ಸಿಲುಕಿರುವಂಥವ್ರು, ದುಃಖದಲ್ಲಿರುವಂಥವ್ರು, ದೇವರೇ ನನ್ನ ಕಷ್ಟದಿಂದ ಹೇಗಾದರೂ ಪಾರು ಮಾಡು ಅಂತ ಆಶ್ರಯಿಸುವವರು. ಇನ್ನು ಕೆಲವರು ಏನಂತ ಹೇಳಿದರೆ, ದೇವರೇ ನನಗೆ ದುಡ್ಡು ಬೇಕು, ನನಗೆ ಸಂಪತ್ತು ಬೇಕು ಅಂತ ಭಗವಂತನನ್ನು ಆರಾಧನೆ ಮಾಡುವಂಥವ್ರು. ಇನ್ನು ಕೆಲವರು, ಸ್ವಾಮಿ ನನಗೆ ವಿದ್ಯೆ ಬೇಕು, ಸದ್ವಿದ್ಯೆ ಬೇಕು ಅಂತ ಆರಾಧನೆ ಮಾಡುವಂಥವ್ರು. 4ನೆಯವರು, ಸ್ವಾಮಿ ನನಗೆ ನೀನೇ ಬೇಕು ಅಂತ ಆರಾಧನೆ ಮಾಡುವುದು. ಈ ರೀತಿ 4 ವಿಧವಾದ ಭಗವದ್ಭಕ್ತರು. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಉದಾರ ಸರ್ವ ಏವೈತೆ, ಇವರೆಲ್ಲರೂ ಶ್ರೇಷ್ಠರಾದವರಪ್ಪ, ಯಾಕಂದರೆ ನನ್ನನ್ನೇ ಆರಾಧನೆ ಮಾಡ್ತಾರಲ್ವ ಅಂತ. ಇವರೆಲ್ಲರಿಗೂ ಭಗವಂತನೇ ಆಶ್ರಯ, ಭಗವಂತನೇ ಗತಿ. ಅದಕ್ಕೆ ಚತುರ್ಗತಿ ಅಂತ ಹೇಳ್ತಾನೆ. ನಂತರ ಮುಂದಿನದ್ದು ಚತುರಾತ್ಮ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಚತುರ್ಗತ ಯೇ ನಮಃ ನಾನು ನಮಸ್ಕಾರ ಮಾಡಬೇಕಾದದ್ದು. ಮುಂದೆ ಚತುರಾತ್ಮ ನಮಸ್ಕಾರ ಮಾಡಬೇಕಾದ್ರೆ ಚತುರಾತ್ಮನೇ ನಮಃ ನಮಸ್ಕಾರ ಮಾಡಬೇಕಾದದ್ದು. ಭಗವಂತ ಆತ್ಮ, ಚತುರಾತ್ಮ, 4 ಆತ್ಮ ರೂಪಗಳಿಂದ ಕೂಡಿದವನು. ಯಾವುದಂದರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಅಂದರೆ ನೋಡಿ, ಆತ್ಮರೂಪ, ಈ ದೇಹವನ್ನು ನಿಯಂತ್ರಣ ಮಾಡುವ ರೂಪ ಆತ್ಮರೂಪ ದೇವರದ್ದು. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಆತ್ಮ ಅಂದರೆ ಜೀವ ಅಂತ, ನಾನು ಆತ್ಮ ಅಂತ. ನನಗೆ ಆತ್ಮ ಅಂತ ಕರೆಯುವಂಥದ್ದು ತುಂಬ ಕಡಿಮೆ ಅರ್ಥದಲ್ಲಿ. ಅದು ನಿಜವಾಗೂ ಆತ್ಮ ಅಂದರೆ ಪರಮಾತ್ಮ ಅಂತಲೇ ವೇದಗಳಲ್ಲಿ. ಇನ್ನು ಅಂತರಾತ್ಮ ಅಂತ ಹೇಳಿದ್ರೆ ನಾನು ಅಂತ ಹೇಳ್ತಾ ಇರುವ ಜೀವ ಏನಿದ್ದಾನೆ, ಆ ಜೀವನ ಒಳಗೂ ದೇವರು ಕೂತಿದ್ದಾನೆ. ಈ ದೇಹದೊಳಗೆ ದೇವರು ಕೂತಿದ್ದಾನೆ, ಜೀವನೊಳಗೆ ದೇವರು ಕೂತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ದೇವರು ಕೂತಿದ್ದಾನೆ. ಅದೇ ಪರಮಾತ್ಮ ರೂಪ.
ಇನ್ನು ಜ್ಞಾನಾತ್ಮನಾಗಿ ತಾನು ಮೋಕ್ಷ ಲೋಕದಲ್ಲಿ ಕೂತಿದ್ದಾನೆ. ಹೀಗೆ 4 ಆತ್ಮರೂಪಗಳು ದೇವರದ್ದು. ಅದಕ್ಕೆ ಚತುರಾತ್ಮ ಅಂತ ಕರೀತಾರೆ. ಇನ್ನು ಚತುರ್ಭಾವ ಅಂತ ಹೇಳ್ತಾರೆ. ಚತುರ್ಭಾವ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಚತುರ್ಭಾವಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಭಾವ ಅಂತ ಹೇಳಿದ್ರೆ ಭಾವ ಅಂತ ಹೇಳಿದ್ರೆ ಹುಟ್ಟಿಸುವವನು ಭಗವಂತ 4 ವಿಧವಾಗಿ ಹುಟ್ಟಿಸಿದಾನಂತೆ. ಈ ಜಗತ್ತಿನಲ್ಲಿ 4 ವಿಧವಾಗಿ ಹುಟ್ಟಿ ಬರ್ತದೆ ದೇವರಿಂದಾಗಿ, ದೇವರ ಅನುಗ್ರಹದಿಂದ. ಹೇಗಂತ ಹೇಳಿದ್ರೆ ಅಂಡಜ, ಸ್ವೇಜಜ, ಉದ್ಭಿಜ, ಜರಾಯುಜ ಅಂತ. ಅಂದರೆ ಕೆಲವೊಂದು ಮೊಟ್ಟೆಯಿಂದ ಬರುವಂಥವುಗಳು, ಮೊಟ್ಟೆ ಒಡೆದು ಬರುವಂಥವುಗಳು ಕೆಲವು, ಮತ್ತು ಬೆವರಿನಿಂದ ಬರುವಂಥವುಗಳು ಕೆಲವು, ಅದೇ ಕ್ರಿಮಿಕೀಟ ಕ್ರಿಮಿಗಳಲ್ಲ. ಇನ್ನು ಕೆಲವು ಉದ್ಭಿಜ ಅಂದರೆ ಭೂಮಿಯನ್ನು ಭೇದಿಸಿಕೊಂಡು ಬರುವಂಥವುಗಳು, ಗಿಡ ಮರ ಬಳ್ಳಿ ಮುಂತಾದವುಗಳು. ಮುಂದಿನದ್ದು ಜರಾಯುಜ ಅಂದರೆ ಗರ್ಭಚೀಲದಿಂದ ಹೊರಗೆ ಬರುವಂಥವು, ನಮ್ಮ ಹಾಗೆ. ಈ ರೀತಿ 4 ವಿಧವಾದಂಥವುಗಳಿದೆ. ಆ 4 ವಿಧವಾದಗಳನ್ನು ಸೃಷ್ಟಿ ಮಾಡುವವನು ಚತುರ್ಭಾವ. ನಂತರ ಚತುರ್ವೇದ ವಿದೇಕಪಾತ್ ನಮಸ್ಕಾರ ಮಾಡಬೇಕಾದ್ರೆ ಚತುರ್ವೇದ ವಿದೇಕಪದೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಚತುರ್ವೇದ ಅಂತೇಳಿದರೆ ಭಗವಂತ 4 ವೇದವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನಂತೆ. ವೇದಾಂತ ಕೃದ್ವೇದ ವಿದೇವ ಚಾಹಂ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೋಡಯ್ಯ, ಎಲ್ಲ ವೇದಗಳ ಅರ್ಥ ಚೆನ್ನಾಗಿ ಗೊತ್ತಿರೋದು ನನಗೆ ಮಾತ್ರ ಅಂತ. ಅವನೊಬ್ಬನೇ ಎಲ್ಲ ಅರ್ಥವನ್ನು ತಿಳ್ಕೊಂಡವನು, ದೇವರೊಬ್ಬನೇ ಎಲ್ಲ ವೇದಗಳದ್ದು. ಅಷ್ಟು ಮಾತ್ರ ಅಲ್ಲ, ಎಲ್ರಿಗೂ ತಾನೇ ಏಕಪಾತ್ ಮುಖ್ಯವಾಗಿ ರಕ್ಷಕನಾಗಿರುವವನು. ನಮ್ಮನ್ನೆಲ್ಲರನ್ನೂ ಕೂಡ ಮುಖ್ಯವಾಗಿ ರಕ್ಷಿಸ್ತಾ ಇರುವವನು ದೇವರೇ. ಆ ದೇವರ ಆಜ್ಞೆಯಂತೆ ಉಳಿದವರೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತ ಚತುರ್ವೇದ ವಿಧೇಯಕಪಾತ್ ಅಂತ ಆಗಿದ್ದಾನೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಚತುರ್ವೇದ ವಿಧೇಯಕಪದೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ. ಮೊದಲನೆಯ ಭಗವಂತನ ನಾಮ ಸಮಾವರ್ತ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸಮಾವರ್ತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ಇದರ ಅರ್ಥ ಅಂತ ಹೇಳಿದ್ರೆ ಸಮ್ ಅಂತ ಹೇಳಿದ್ರೆ ಚೆನ್ನಾಗಿ ಅಂತ, ಸಮ್ಯಕ್ ಚೆನ್ನಾಗಿ. ಆವರ್ತ ಅಂತ ಹೇಳಿದ್ರೆ ತಿರುಗಿಸುವವನು. ಏನನ್ನ ಅಂತ ಹೇಳಿದ್ರೆ ನಮ್ಮನ್ನು ಈ ಸಂಸಾರ ಚಕ್ರದಲ್ಲಿ ನಮ್ಮನ್ನು ತಿರುಗಿಸ್ತಾ ಇರುವವನು ಭಗವಂತ. ಚೆನ್ನಾಗಿ ತಿರುಗಿಸ್ತಾ ಇದ್ದಾನೆ. ಅಂದರೆ ತಿರುಗಿಸುವುದು ಅಂತ ಹೇಳಿದ್ರೆ ಈ ಜೀವನ ಅನ್ನೋದೊಂದು ಚಕ್ರ. ಹುಟ್ಟು, ಮಧ್ಯದಲ್ಲಿ ಯೌವನ, ವೃದ್ಧಾಪ್ಯ, ಮರಣ, ನಂತರ ನರಕ, ಸ್ವರ್ಗ, ಮತ್ತೆ ಇಲ್ಲಿ ಹುಟ್ಟುವುದು, ಬೆಳೆಯುವುದು, ವೃದ್ಧಾಪ್ಯ ಹೊಂದುವುದು, ಸಾಯುವುದು, ಮತ್ತೆ ಸ್ವರ್ಗ, ನರಕ, ಮತ್ತೆ ಇಲ್ಲಿ ಬರುವುದು. ಈ ರೀತಿ ಇದೊಂದು ಚಕ್ರ. ಈ ಚಕ್ರದಲ್ಲಿ ನಮ್ಮನ್ನು ತಿರುಗಿಸ್ತಾ ಅಂದರೆ ತಗೊಂಡೋಗಿ ಹಾಕ್ತಾ ಇರುವವನು ಯಾರು? ದೇವರೇ. ಹೀಗೆ ಈ ಸಂಸಾರ ಚಕ್ರದಲ್ಲಿ, ಅದಕ್ಕೆ ಸಂಸಾರ ಅಂದರೆ ಹೆಸರೇ ಅದು. ಎಲ್ಲಿ ಸಂಸರಣ ಅಂತ ಹೇಳಿದ್ರೆ ಮತ್ತೆ ತಿರುಗುವಿಕೆ ಇದೆಯೋ ಅಂತಹ ತಿರುಗುವಿಕೆಯಿಂದ ಕೂಡಿದ ಸಂಸಾರದಲ್ಲಿ ನಮ್ಮನ್ನು ಹಾಕಿ ತಿರುಗಿಸ್ತಾ ಇದ್ದಾನೆ ಭಗವಂತ. ಯಾಕಂದರೆ ಸುಖ ದುಃಖಗಳ ಅನುಭವವನ್ನು ಕೊಡ್ತಾ, ನೋಡು, ನನಗಿಂತ ಬೇರೆಯಾದ ವಸ್ತುವನ್ನು ಬಯಸಿದರೆ ನಿನಗೇನಾಗುತ್ತೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೆ ದೇವರು. ಅದಕ್ಕೆ ಅವನಿಗೆ ಸಮಾವರ್ತ ಅಂತ ಹೆಸರು. ಮುಂದಿನದ್ದು ಭಗವಂತನ ನಾಮ ನಿವೃತ್ತಾತ್ಮ. ನಮಸ್ಕಾರ ಮಾಡಬೇಕಾದ್ರೆ ನಿವೃತ್ತಾತ್ಮನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ನೋಡಿ, ಇದೊಂದು ಬಹಳ ಒಳ್ಳೆಯ ನಾಮ. ಆತ್ಮ ಅಂತ ಹೇಳಿದರೆ ನಮ್ಮ ಮನಸ್ಸು. ಈ ಮನಸ್ಸು ನಿವೃತ್ತವಾಗಬೇಕು. ನಿವೃತ್ತ ಅಂದರೆ ಗೊತ್ತು, ಅವರು ನಿವೃತ್ತಿಯನ್ನು ಹೊಂದಿದರು ಅಂತ ಹೇಳಿದ್ರೆ ಆಫೀಸಿಂದ ಹೊರಗೆ ಬಂದರು. ಅದೇ ರೀತಿ ನಮ್ಮ ಈ ಮನಸ್ಸು ನಿವೃತ್ತವಾಗಬೇಕು. ಎಲ್ಲಿಂದ? ಈ ಜಗತ್ತಿನ ವಿಷಯಗಳಿಂದ. ಯಾಕಂದರೆ ಈ ಮನಸ್ಸಿಗೆ ನಾವು ಸುಮ್ಮನೆ ಕೂತ್ರೆ ಯೋಚನೆ ಬರುವುದೇ ಜಗತ್ತಿನದ್ದು. ಅವ್ರ ವಿಷಯ, ಇವ್ರ ವಿಷಯ, ಅದ್ರ ವಿಷಯ, ಇದ್ರ ವಿಷಯ, ಈ ರೀತಿ ತಾನು ಹೋಗ್ತಾನೇ ಇದೆ. ಇಂತಹ ಈ ಜಗತ್ತಿನ ಕಡೆಗೆ ಸೆಳೆಯಲ್ಪಡುವಂತಹ, ಕೆಟ್ಟ ವಿಷಯಗಳ ಕಡೆಗೆ ಸೆಳೆಯಲ್ಪಡುವಂತಹ ಈ ಮನಸ್ಸನ್ನು ಆ ಪದಾರ್ಥಗಳಿಂದ, ಈ ಜಗತ್ತಿನಿಂದ ದೂರವಾಗಿ ಮಾಡುವವನು ಯಾರು ಅಂತ ಹೇಳಿದ್ರೆ ಆ ದೇವರೇ. ಅವನ ಅನುಗ್ರಹದಿಂದ ಮಾತ್ರವೇ ನಾವು ಈ ಮನಸ್ಸನ್ನು ಈ ಕೆಟ್ಟ ವಿಷಯಗಳಿಂದ, ಕೆಟ್ಟ ಜಗತ್ತಿನಿಂದ ಹೊರತರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವೇ ಅವನನ್ನು ನಿವೃತ್ತಾತ್ಮ ಅಂತ ಕರೀತಾರೆ. ಅಂದರೆ
ಯಾರ ಅನುಗ್ರಹದಿಂದಾಗಿ ನಮ್ಮ ಮನಸ್ಸು ಈ ಜಗತ್ತಿನ ವಿಷಯ ಪದಾರ್ಥಗಳಿಂದ ನಿವೃತ್ತವಾಗ್ತದೋ ದೂರವಾಗ್ತದೋ ಅಂಥವು. ನಂತರ ಮುಂದಿನದ್ದು ಭಗವಂತನ ನಾಮ ದುರ್ಜಯ. ನಮಸ್ಕಾರ ಮಾಡಬೇಕಾದ್ರೆ ದುರ್ಜಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇದರ ಅರ್ಥ ಏನು ಅಂತ ಹೇಳಿದರೆ, ದೇವರನ್ನು ಗೆಲ್ಲುವುದು ತುಂಬ ಕಷ್ಟ ಅಲ್ಲ. ತುಂಬ ಕಷ್ಟ ಅಂತ ಹೇಳಿದ್ರೆ, ಹಾಗೆ ಕಷ್ಟಪಟ್ಟು ಗೆಲ್ಲಬಹುದಾ ಅಂತ ಹೇಳಿದ್ರೆ ದೇವರನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೇವರ ಮನಸ್ಸನ್ನು ಗೆಲ್ಲಬಹುದು. ಆದರೆ ಆ ದೇವರ ಮನಸ್ಸನ್ನು ಗೆಲ್ಲುವುದಷ್ಟು ಸುಲಭ ಅಲ್ಲ ಅಂತ. ದುರ್ಜಯ ಬಹಳ ಕಷ್ಟ ಸಾಧ್ಯ. ದೇವರ ಮನಸ್ಸನ್ನು ಗೆಲ್ಲುವುದು ಬಹಳ ಕಷ್ಟ ಸಾಧ್ಯವಾದ ವಿಷಯ. ಯಾಕಂತೇಳಿದ್ರೆ ದೇವರು ಹಾಗೆ ಹೀಗೆ ಮೆಚ್ಚುವವನಲ್ಲ. ಮತ್ತೇನಂತ ಹೇಳಿದ್ರೆ ಶುದ್ಧವಾದ ಮನಸ್ಸನ್ನು ದೇವರು ನೋಡ್ತಾನೆ. ನಾವು ಹೊರಗಿನಿಂದ ಏನು ಮಾಡುತ್ತೇವೆ ಅನ್ನುವುದು ದೇವರಿಗೆ ಮುಖ್ಯವಾಗಿರುವುದೇ ಇಲ್ಲ. ಮತ್ತು ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ, ಎಷ್ಟು ಶುದ್ಧವಾದ ಭಕ್ತಿ ಮಾಡ್ತಾ ಇದ್ದೇವೆ, ಅದು ಮುಖ್ಯವಾಗಿರುತ್ತದೆ. ಜೀವನದಲ್ಲಿ ಉಳಿದದ್ದೆಲ್ಲವೂ ಸುಲಭ, ಆದರೆ ಈ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದೇ ಕಷ್ಟ. ಯಾಕಂದರೆ ಮನಸ್ಸಿನ ಒಳಗೆ ಸಾವಿರಾರು ಜನ್ಮಗಳ ಕೊಳೆ ಕೂತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ನಾನು, ನನ್ನದು, ಆಸೆ, ದ್ವೇಷ ಎಲ್ಲ ಒಳಗೆ ಕೂತಿದೆ. ಇಂಥ ಮನಸ್ಸನ್ನು ಶುದ್ಧಿಗೊಳಿಸದೆ ದೇವರ ಅನುಗ್ರಹ ಪಡೆಯಲಿಕ್ಕಾಗಲ್ಲ. ದೇವರು ಬಂದು ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ವಾಸ್ತವಿಕವಾಗಿ ದುರ್ಜಯ, ಆ ದೇವರ ಮನಸ್ಸನ್ನು ಗೆಲ್ಲುವುದು ಬಹಳ ಕಷ್ಟ. ಶುದ್ಧ ಭಕ್ತಿಯಿಂದ ಮಾತ್ರ ಸಾಧ್ಯ. ಆ ಶುದ್ಧ ಭಕ್ತಿಯೇ ಕಷ್ಟ ಸಾಧ್ಯವಾದದ್ದು. ಅದಕ್ಕೆ ಭಗವಂತನನ್ನು ದುರ್ಜಯ ಅಂತ ಕರೀತಾರೆ. ಅಲ್ಲ, ಸುಲಭನೋ ಹರಿ ಅಂತ ದಾಸರು ಹೇಳ್ತಾರಲ್ವ, ಭಗವಂತನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ ಅಂತ. ಹೌದು, ಪುರಂದರದಾಸರಿಗೆ ಬಹಳ ಸುಲಭ. ಕಾರಣ ಏನಂದರೆ ಅವರ ಮನಸ್ಸು ಸ್ವಚ್ಛ ಇತ್ತಲ್ವಾ. ಸ್ವಚ್ಛ ಮನಸ್ಸಿನಿಂದ ಭಗವಂತನನ್ನು ಕೂಗಿದರೆ, ಕರೆದರೆ, ಸ್ತೋತ್ರ ಮಾಡಿದರೆ ಕೂಡಲೇ ಮೆಚ್ಚಿಕೊಳ್ತಾನೆ. ಆದರೆ ಯಾರ ಮನಸ್ಸು ಸ್ವಚ್ಛ ಇಲ್ಲ ಅಂಥವರಿಗೆ ದುರ್ಜಯ, ಬಹಳ ಕಷ್ಟ ದೇವರನ್ನು ಗೆಲ್ಲುವುದು, ದೇವರ ಮನಸ್ಸನ್ನು ಗೆಲ್ಲುವುದು. ಮುಂದಿನದ್ದು ದುರ್ಜಯ ಆದಮೇಲೆ ದುರತಿಕ್ರಮ ಅಂತ ಮುಂದಿನದ್ದು. ಅಂತ ಹೇಳಿದರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ದುರತಿಕ್ರಮಣೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಆ ಭಗವಂತನ ಇಚ್ಛೆ ಏನಿದೆ ಅದನ್ನು ಅತಿಕ್ರಮಣ ಮಾಡಲಿಕ್ಕೆ, ಮೀರಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವೇ ಇಲ್ಲವಂತೆ. ಅಂದರೆ ಹರಿಯ ಇಚ್ಛೆಗೆ ವಿರುದ್ಧವಾಗಿ ಯಾರೇನೂ ಮಾಡಲಿಕ್ಕಾಗಿಲ್ಲ, ಆಗೋಲ್ಲ, ಆಗ್ತಾ ಇಲ್ಲ. ಯಾಕಂತೇಳಿದ್ರೆ ಭಗವಂತನ ಇಚ್ಛೆಯೇ ಇಚ್ಛೆ. ಹೀಗಾಗಬೇಕು, ಆಗಲೇಬೇಕದು. ಯಾಕಂದರೆ ಅವನು ದುರತಿಕ್ರಮ ಅಂತೇಳಿದರೆ ಆ ಭಗವಂತನ ಆ ಇಚ್ಛೆಯನ್ನು ಯಾರಿಗೂ ಮೀರಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಸಂಕಲ್ಪವನ್ನು ಮೀರಿ ನಿಲ್ಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಭಗವಂತನನ್ನು ದುರತಿಕ್ರಮ ಅಂತ ಕರೀತಾರೆ. ಮುಂದಿನದ್ದು ದುರ್ಲಭ ಅಂತ. ದುರ್ಲಭ ಶಬ್ದಕ್ಕೆ ಅರ್ಥ ಗೊತ್ತು. ನಮಸ್ಕಾರ ಮಾಡಬೇಕಾದ್ರೆ ಇಲ್ಲಿ ದುರ್ಲಭಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ದುರ್ಲಭ ಅಂದರೆ ನಮಗೆ ಗೊತ್ತು ಏನಂತ ಹೇಳಿದ್ರೆ ಸುಲಭವಾಗಿ ಸಿಗುವಂಥದ್ದಲ್ಲ ಅಂತ. ಹೌದು, ಖಂಡಿತ ದೇವರು ಸುಲಭವಾಗಿ ಸಿಗುವವನಲ್ಲ, ಕಷ್ಟಪಡಬೇಕು. ನಾವು ಹಿಂದೆ ಕೇಳಿದ್ವಲ್ವ, ಭಗವಂತ ದುರ್ಜಯ ಅಂತ. ಅವನ ಮನಸ್ಸನ್ನು ಗೆಲ್ಲುವುದೇ ಕಷ್ಟ, ದೇವರ ಮನಸ್ಸನ್ನು. ಇನ್ನು ಆ ದೇವರನ್ನಂತೂ ಪಡೆಯುವುದು ಇನ್ನೂ ಕಷ್ಟ. ಅದಕ್ಕೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಸಾವಿರಾರು ಜನ್ಮಗಳ ನಂತರ ನನ್ನ ಭಕ್ತ ನನ್ನನ್ನು ಬಂದು ಸೇರ್ತಾನೆ. ಯಾಕಂದರೆ ದುರ್ಲಭ, ದೊರಕುವುದಿಲ್ಲ. ಆದರೆ ದುರ್ಲಭ ಅಂದರೆ ದುಃಖದಿಂದ ಸಿಗ್ತಾನೆ. ಅಂದರೆ ಕಷ್ಟಪಡಬೇಕು, ದೇವರನ್ನು ಪಡಬೇಕು, ನಾವು ಕಾಣಬೇಕು ಅಂದರೆ ಕಷ್ಟಪಡಲೇಬೇಕು. ಸುಲಭದಿಂದಾಗಿ ದೇವರನ್ನು ನೋಡ್ತೇನೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಅಲ್ರಿ, ಕಷ್ಟ ಯಾಕೆ ಪಡಬೇಕು? ದೇವರನ್ನು ನೋಡ್ಲಿಕ್ಕೆ ಕಷ್ಟ ಯಾಕೆ ಪಡಬೇಕಾಗಿದೆ ಅಂತ ಹೇಳಿದ್ರೆ, ಯಾಕೆ ಕಷ್ಟಪಡಬೇಕಾಗಿದೆ ಅಂದರೆ ಮನಸ್ಸನ್ನು ದೇವರಲ್ಲಿ ನಿಲ್ಲಿಸಲಿಕ್ಕೆ. ಎಲ್ಲಿಯವರೆಗೆ ಈ ದೇಹದ ಮೇಲೆ ನಮಗೆ ಆಸೆ ಇರ್ತದೆ ಅಲ್ಲಿವರೆಗೆ ಮನಸ್ಸು ದೇವರ ಕಡೆ ಹೋಗಲಿಕ್ಕೆ ಕೇಳೋಲ್ಲ. ಯಾಕಂದರೆ ಮನಸ್ಸು ಈ ಜಗತ್ತನ್ನು, ಈ ದೇಹವನ್ನು, ಇದನ್ನೇ ಇಷ್ಟಪಡ್ತಾ ಇರ್ತದೆ. ನಾವು ಭಗವಂತನ ಕಡೆಗೆ ಹೋಗಬೇಕಾ, ಮನಸ್ಸನ್ನು ದೇವ್ರ ಕಡೆ ನಿಲ್ಲಿಸಬೇಕಾ? ಕಷ್ಟಪಡಬೇಕೆ? ಕಷ್ಟಪಡೋದು ಅಂದರೆ ಇನ್ನೇನಿಲ್ಲ, ಈ ದೇಹದ ಬಗ್ಗೆ ಆಸೆಯನ್ನು ಬಿಡುವುದು, ಈ ಸುಖದ ಬಗ್ಗೆ ಆಸೆಯನ್ನೇ ಬಿಡುವುದು, ಈ ಜಗತ್ತಿನ ಬಗ್ಗೆ ಆಸೆ ಬಿಡುವುದು, ಮತ್ತು ದೇವರ ಆಸೆಯನ್ನು ಕಟ್ಕೊಳ್ಳೋದು. ಅವಾಗ ದೇವರು ಸಿಗ್ತಾನೆ. ಅಷ್ಟು ಕಷ್ಟವನ್ನು ಪಡಬೇಕು. ಯಾಕಂದರೆ ದೇವರನ್ನು ನಾವು ನಿರಂತರವಾಗಿ ಇಚ್ಛೆ ಪಡುವುದು ಅಷ್ಟು ಸುಲಭ ಅಲ್ಲ, ಅದು ದುರ್ಲಭ. ಅದು ಯಾಕಂದರೆ ಮನಸ್ಸು ಜಗತ್ತಿನ ಕಡೆಗೆ ಓಡೋಡಿ ಬರ್ತಾ ಇರ್ತದೆ. ಇದು ಎಲ್ಲರ ಅನುಭವ ಇದು. ಅದಕ್ಕೆ ದುರ್ಲಭ ದೇವರು.
ಮುಂದಿನದ್ದು ದುರ್ಗಮಃ ಅಂತ. ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ದುರ್ಗಮಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಹೋಗಲಿ, ದೇವರನ್ನು ಸೇರುವುದಿರಲಿ, ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಿರಲಿ, ದೇವರನ್ನು ಅವನನ್ನು ಒಲಿಸಿಕೊಳ್ಳೋದಿರಲಿ, ದೇವರ ಬಗ್ಗೆ ತಿಳ್ಕೊಳ್ಳೋದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ದುರ್ಗಮಃ ಅಂತ ಹೇಳಿದರೆ ದೇವರ ಬಗ್ಗೆ ತಿಳ್ಕೊಳ್ಳೋದೇ ಬಹಳ ಕಷ್ಟ. ದುಃಖೇನ ಗಮ್ಯತೆ. ಯಾಕೆ ಅಂತ ಹೇಳಿದರೆ ದೇವರ ಬಗ್ಗೆ ತಿಳ್ಕೊಂಡ್ವು ಅಂತ ತಿಳ್ಕೊಂಡ್ರೂ ಕೂಡ ನಾವು ಒಂದಕ್ಕೆ ಒಂದೂವರೆ ತಿಳ್ಕೊಂಡಿರ್ತೀವಿ, ಸರಿಯಾಗಿ ಅರ್ಥ ಆಗೋಲ್ಲ, ಕೇಳಿದರೂ ಅರ್ಥ ಆಗೋಲ್ಲ. ಇದನ್ನೇ ಭಾಗವತ ಮೊದಲನೆಯ ಶ್ಲೋಕದಲ್ಲೇ ಹೇಳಿಬಿಡ್ತದೆ, ಮುಖ್ಯಂತಿ ಎಂ ಸೂರ್ಯ ಅಂತ. ನಾವು ನೀವಿನ್ನೇನು ಜ್ಞಾನಿಗಳೇ ದೇವರನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವಿದ್ದುಂಟು, ತಪ್ಪು ಅರ್ಥ ಮಾಡ್ಕೊಂಡಿದ್ದುಂಟು. ನಮ್ಮ ಕಥೆ ಏನು? ಅದಕ್ಕೆ ದೇವರನ್ನು ಅರ್ಥ ಮಾಡಿಕೊಳ್ಳಬೇಕಾ? ಅದು ಅವನ ಇಚ್ಛೆ ಇದ್ದರೆ ಮಾತ್ರ ದೇವರ ವಿಷಯ ಗೊತ್ತಾಗತ್ತೆ, ದೇವರ ಜ್ಞಾನ ಬರ್ತದೆ, ಇಲ್ಲದರೆ ಜ್ಞಾನ ಬರುವುದೇ ಇಲ್ಲ. ಈ ರೀತಿ ಯಾರ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ, ಯಾರ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ತುಂಬ ಕಷ್ಟಪಡಬೇಕಾಗಿದೆಯೋ ಅವನು ದುರ್ಗಮ ಅಂತ ಕರೆಯೋದು. ಅಂದರೆ ಏನ್ರಿ ಕಷ್ಟಪಡಬೇಕಾಗಿದೆ? ಈಗ ನಾವು ಕೇಳ್ತಾ ಇದ್ದೇವೆ, ಕೇಳಿದ್ರಿಂದ ದೇವರ ಅರ್ಥ ಆಯ್ತಲ್ವ? ನಿಮಗೆ ಅರ್ಥ ಆದದ್ದು ಶಬ್ದ ಮಾತ್ರ, ದೇವರಲ್ಲ. ನಾವು ಈ ಉಪನ್ಯಾಸಗಳನ್ನು ಕೇಳ್ತೇವೆ, ಅದರಿಂದ ಶಬ್ದಗಳ ಅರ್ಥ ಆಗತ್ತೆ ಅಷ್ಟೇ, ಹೊರತು ದೇವರ ಅರ್ಥ ಆಗುವುದಿಲ್ಲ. ಯಾವ ರೀತಿ? ಮಾವಿನಹಣ್ಣು ಸಿಹಿ ಸಿಹಿ ಅಂತ ಹೇಳಿದಾಗ ಸಿಹಿ ಶಬ್ದ ಗೊತ್ತಾಯಿತು, ಓ ಸಿಹಿ ಅಂತ. ಹೇಗೆ ಸಿಹಿ ಅಂತ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ಮಾವಿನಹಣ್ಣು ಸಿಹಿ ಅಂತ ಹೇಳಿದ ಕೂಡಲೇ ಸಕ್ಕರೆ ಹಾಗೆ ಸಿಹಿಯಾ, ಹಾಲಿನ ಹಾಗೆ ಸಿಹಿಯಾ, ಜೇನುತುಪ್ಪದ ಹಾಗೆ ಸಿಹಿಯಾ, ಸೇಬಹಣ್ಣಿನ ಹಾಗೆ ಸಿಹಿಯಾ? ಯಾಕಂದರೆ ಎಲ್ಲವೂ ಸಿಹಿಯೇ, ಆದರೆ ಆ ಸಿಹಿಯಲ್ಲಿ ವ್ಯತ್ಯಾಸ ಇದೆಯಲ್ವಾ? ಹಾಲಿನ ಸಿಹಿ ಬೇರೆ, ಸಕ್ಕರೆ ಸಿಹಿ ಬೇರೆ, ಜೇನುತುಪ್ಪದ ಸಿಹಿ ಬೇರೆ. ಯಾವ ಸಿಹಿಯನ್ನು ನೀವು ಹೇಳ್ತಾ ಇರುವುದು? ಈ ಪ್ರಶ್ನೆ ಬಂದೇ ಬರ್ತದೆ. ಸಿಹಿ ಅಂತ ಗೊತ್ತಾದರೂ ಕೂಡ ಈ ಪ್ರಶ್ನೆ ಉಳ್ಕೊಳ್ತದೆ. ಇದು ಅರ್ಥ ಆಗಬೇಕಾ? ತಿಂದೇ ನೋಡಬೇಕು. ಮಾವಿನಹಣ್ಣನ್ನು ತಿಂದಾಗಲೇ ಮಾವಿನಹಣ್ಣಿನ ಸಿಹಿ ಏನು ಅಂತ ಗೊತ್ತಾಗ್ತದೆ ಅವನಿಗೆ. ಅದೇ ರೀತಿ ದೇವರು ಜ್ಞಾನ ಯಾವಾಗ ಬರ್ತದೆ ಅಂದರೆ ದೇವರನ್ನು ಕಂಡಾಗ ಮಾತ್ರ. ಅಲ್ಲಿ ತನಕ ದೇವರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಅದು ಕಷ್ಟ ಸಾಧ್ಯವೇ, ಅಷ್ಟು ಸುಲಭವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗುವುದಲ್ಲ. ಅದಕ್ಕೆ ಭಗವಂತ ದುರ್ಗಮಃ. ನಂತರ ಮುಂದಿನದ್ದು ದುರ್ಗಃ. ನಮಸ್ಕಾರ ಮಾಡಬೇಕಾದ್ರೆ ದುರ್ಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ದುರ್ಗಃ ಅಂತ ಕರೀತಾರೆ ಅಂದರೆ, ದುರ್ಗ ಅಂದರೆ ಕೋಟೆ, ಚಿತ್ರದುರ್ಗ ಅಂತೆಲ್ಲ ಕರಿತೇವಲ್ಲ, ಕೋಟೆ. ಭಗವಂತ ತನ್ನ ಭಕ್ತರಿಗೆ ಕೋಟೆಯ ಹಾಗೆ ಇದ್ದು ಕಾಪಾಡ್ತಾನಂತೆ. ಕೋಟೆ ಯಾವ ರೀತಿ ಜನರನ್ನು ಕಾಪಾಡುತ್ತದೆ, ಹಾಗೆ ಭಗವಂತ ಸುತ್ತ ಇದ್ದು ಕಾಪಾಡ್ತಾನಂತೆ. ಅದಕ್ಕೆ ಆ ಭಗವಂತನನ್ನು ದುರ್ಗಃ ಅಂತ ಕರೀತಾರೆ. ನೋಡಿ, ದುರ್ಗಾ ಅಂತ ಹೇಳಿದರೆ ಅದು ದುರ್ಗಾ ದೇವಿಯನ್ನು ಹೇಳುವುದು. ದುರ್ಗಃ ಅಂತ ಹೇಳಿದರೆ ಅದು ದೇವರನ್ನು, ವಿಷ್ಣುವನ್ನು ಹೇಳುವಂಥದ್ದು. ಮುಂದಿನದ್ದು ದುರಾವಾಸ ಅಂತ ಹೇಳ್ತದೆ. ದುರಾವಾಸ ಅಂತ ಹೇಳಿದರೆ ಯಾರನ್ನು ನಮ್ಮ ಒಳಗೆ ವಾಸ ಮಾಡಲಿಕ್ಕೆ ಇಟ್ಕೊಳ್ಳೋದು ಬಹಳ ಕಷ್ಟವೋ ಅಂಥವನು. ಯಾಕೆ ಅಂತ ಹೇಳಿದರೆ ಭಗವಂತ ಜ್ಞಾನಿಗಳ ಹೃದಯದಲ್ಲಿ ಸದಾ ನೆಲೆಸಿರ್ತಾನೆ. ಸದಾ ನೆಲೆಸಿರ್ತಾನೆ ಅಂತ ಹೇಳಿದರೆ ಅವ್ರು ಯಾವತ್ತೂ ದೇವರ ಚಿಂತನೆಯನ್ನು ಮಾಡ್ತಾನೆ ಇರ್ತಾರೆ. ದೇವರ ಚಿಂತನೆಯನ್ನು ಸದಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರ ಒಳಗೆ ನೆಲೆಸಿದ್ದಾನೆ ಅಂತ ಅರ್ಥ. ಆದರೆ ಆ ರೀತಿ ದೇವರ ಚಿಂತನೆಯನ್ನು ಸದಾ ಮಾಡ್ತಾ ಇರಲಿಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದು ಯಾರಿಗೂ ಅರ್ಥ ಆಗೋದಲ್ಲ. ಯಾಕಂದರೆ ಈ ಮನಸ್ಸನ್ನು ಗೆಲ್ಲದೆ ದೇವರ ಚಿಂತನೆ ಸಾಧ್ಯ ಆಗೋಲ್ಲ. ಈ ಮನಸ್ಸನ್ನು ಗೆಲ್ಲುವುದು ಬಹಳ ಕಷ್ಟ. ಯಾಕಂದರೆ ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ದೃಢವತ್ತಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ. ಹೀಗೆ ಈ ಮನಸ್ಸನ್ನು ಬಿಗಿ ಹಿಡಿದು ದೇವರಲ್ಲಿ ನಿಲ್ಲಿಸಿ ಆ ದೇವರನ್ನೇ ಚಿಂತನೆ ಮಾಡ್ತಾ ಇರೋದು ಅಂದರೆ ಬಹಳ ಸುಲಭ ಅಲ್ಲ, ಕಷ್ಟ ಸಾಧ್ಯ. ಅದಕ್ಕೆ ದುರಾವಾಸ. ಯಾರನ್ನು ಹೃದಯದೊಳಗೆ ಇಟ್ಟುಕೊಂಡು ಧ್ಯಾನ ಮಾಡುವುದು ಬಹಳ ಕಷ್ಟ ಸಾಧ್ಯವೋ ಅಂಥವನು ಅಲ್ಲ. ಇದೆಲ್ಲ ಕಷ್ಟ 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 ಅಂತ ಹೇಳಿದರೆ ಹಾಗಿದ್ರೆ ನಾವು ದೇವರ ಬಗ್ಗೆ ಏನು ಮಾಡಲಿಕ್ಕೆ ಆಗೋಲ್ಲ. ಅವನನ್ನು ತಿಳ್ಕೊಳ್ಳೋದು ಕಷ್ಟ, ಆ ದೇವರನ್ನು ಒಲಿಸುವುದು ಕಷ್ಟ, ಆ ದೇವರನ್ನು ಕಾಣುವುದು ಕಷ್ಟ. ಹೌದು, ಕಷ್ಟ. ಎಲ್ಲಿವರೆಗೆ ಅಂದರೆ ಅವನ ಅನುಗ್ರಹ ಆಗುವವರೆಗೆ. ಇದೆಲ್ಲ ಹೇಳ್ತಾ ಇರೋದೇನೆಂದರೆ ದೇವರ ಅನುಗ್ರಹ ಆದರೆ ಇವೆಲ್ಲವೂ ಸುಲಭ, ಆದರೆ ದೇವರ ಅನುಗ್ರಹ ಆಗುವ ತನಕ ಬಹಳ ಕಷ್ಟ, ಅಥವಾ ದೇವರ ಅನುಗ್ರಹ ಆಗದೇ ಇದ್ದರೆ ಬಹಳ ಕಷ್ಟ. ಇವೆಲ್ಲವನ್ನು ಕೂಡ ನಾವು ಸಾಧಿಸುವಂಥದ್ದು ಎಲ್ಲವೂ ನಮಗೆ ದುರ್ಗಮವೇ, ದುರ್ಲಭವೇ, ಎಲ್ಲವೂ ಅದೇ ರೀತಿ ಇರ್ತದೆ. ಮುಂದಿನದ್ದು ದುರಾರಿಹ ಅಂತ ಹೇಳ್ತಾರೆ. ನಮಸ್ಕಾರ ಮಾಡಬೇಕಾದ್ರೆ ದುರಾರಿಘ್ನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು.
ಏನು ದುರಾರಿಹ ಅಂತ ಹೇಳಿದರೆ, ಯಾರು ದುಷ್ಟರಾದ ಶತ್ರುಗಳಿದ್ದಾರೆ ಅವರನ್ನು ನಾಶ ಮಾಡ್ತಾನಂತೆ. ಅಲ್ಲ, ಶತ್ರುಗಳು ಅಂತ ಹೇಳಿದ ಕೂಡಲೇ ದುಷ್ಟರು ಅಂತಲೇ ಅರ್ಥ ಅಲ್ಲ. ಇನ್ನು ದುಷ್ಟರಾದ ಶತ್ರುಗಳು ಅಂತ ಮತ್ತೆ ಹಾಕಬೇಕು ಅಂತ ಹೇಳಿದರೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸಜ್ಜನರು ಕೂಡ ನಮಗೆ ಶತ್ರುಗಳಾಗಿ ಪರಿವರ್ತನೆ ಆಗಬಹುದು. ಆದರೆ ಆ ಸಜ್ಜನರು ಶತ್ರುಗಳಾದರೆ ಅವರನ್ನು ದೇವರು ಸಂಹಾರ ಮಾಡಲ್ಲ, ಮತ್ತು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆಯವರನ್ನಾಗಿ ಮಾಡ್ತಾನೆ. ಅಂದರೆ ದೇವರ ಸಂಕಲ್ಪ ಏನಂದರೆ ಯಾರನ್ನು ಕೊಲ್ಲುವುದು ದೇವರಿಚ್ಛೆ ಅಲ್ಲ, ಮತ್ತು ಎಲ್ಲರನ್ನು ಒಳ್ಳೇದು ಮಾಡುವುದೇ ದೇವರಿಚ್ಛೆ. ಆದರೆ ಕೆಲವರು ಅದನ್ನು ಇಷ್ಟಪಡುವುದೇ ಇಲ್ಲ, ಕೇಳುವುದೇ ಇಲ್ಲ, ಅಂಥವರನ್ನು ಕೊಲ್ಲೇಬೇಕು. ಆ ರೀತಿ ಯಾರು ದುಷ್ಟರಿದ್ದಾರೆ ದುಷ್ಟರನ್ನು ದೇವರು ಸಂಹಾರವನ್ನು ಮಾಡ್ತಾನೆ. ಮುಂದಿನದ್ದು ಶ್ಲೋಕ ನಾವು ನೋಡಬೇಕಾದದ್ದು. ಶುಭಾಂಗೋ ಲೋಕಸಾರಂಗ ಸುತಂತು ವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮ. ಶುಭಾಂಗ ಅಂತ ಹೇಳಿದರೆ ಭಗವಂತನ ಅಂಗಾಂಗಗಳು, ಒಂದೊಂದು ಅಂಗಾಂಗಗಳು ಶುಭವಾಗಿರುವುದು, ಮಂಗಳಕರವಾಗಿರುವುದು. ಅದನ್ನು ಭಾಗವತ ಮುಂತಾದವುಗಳು ಹೇಳ್ತದೆ. ದೇವರ ಒಂದು ಪಾದವನ್ನು ನೆನಪು ಮಾಡ್ಕೋ. ಅದರಿಂದ ಏನಂತ ಹೇಳಿದರೆ, ಪಾದವನ್ನು ನೆನಪು ಮಾಡಿಕೊಂಡ ಅಂತ ಹೇಳಿದರೆ ನಿನ್ನ ಪಾಪಗಳನ್ನೆಲ್ಲ ಸೆಳೆದು ಬಿಡ್ತದ್ದು, ಮ್ಯಾಗ್ನೆಟನ್ನು ಸೆಳೆದಾಗಿ. ದೇವರ ಮೊಣಗಂಟನ್ನು ನೆನಪು ಮಾಡ್ಕೋ, ದೇವರ ತೊಡೆಯನ್ನು ನೆನಪು ಮಾಡ್ಕೋ, ದೇವರ ಹೊಕ್ಕಳನ್ನು, ಎದೆಯನ್ನು, ಕೈಗಳನ್ನು, ಪ್ರತಿಯೊಂದನ್ನು ನೆನಪು ಮಾಡ್ಕೋ ಅಂತ ಹೇಳ್ತದೆ. ಕಾರಣ ಏನು ಅಂತ ಹೇಳಿದರೆ, ಪ್ರತಿಯೊಂದು ನಮ್ಮ ಕಷ್ಟವನ್ನು ಪರಿಹಾರ ಮಾಡುವಂಥದ್ದು, ನಮಗೆ ಒಳ್ಳೆಯದನ್ನು ತಂದುಕೊಡುವುದು, ಶುಭವನ್ನು ತಂದುಕೊಡುವುದು, ಒಂದೊಂದು ಅಂಗಾಂಗಗಳ ಸ್ಮರಣೆಯು ಕೂಡ. ಅದಕ್ಕೆ ಶುಭಾಂಗ. ಯಾರ ಅಂಗಗಳ ಸ್ಮರಣೆಯು ನಮಗೆ ಶುಭವನ್ನು ತಂದುಕೊಡ್ತದೋ ಅಂಥವನು, ಅಥವಾ ಶುಭವಾದ ವಸ್ತುಗಳನ್ನು ತನ್ನ ಅಂಗದಿಂದ ಹುಟ್ಟಿಸಿದವನು. ಯಾವುದು ನಾವು ಮಂಗಳಕರವಾದ ವಸ್ತು ಅಂತ ಹೇಳ್ತೇವೆ ಅದೆಲ್ಲವೂ ದೇವರ ಅಂಗಾಂಗಗಳಿಂದಲೇ ಬಂದಿರುವಂಥದ್ದು, ಅದಕ್ಕೆ ಅದು ಮಂಗಳಕರ. ಅದಕ್ಕೆ ಆ ಭಗವಂತನನ್ನು ಶುಭಾಂಗ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಶುಭಾಂಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಲೋಕಸಾರಂಗ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಲೋಕಸಾರಂಗಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ಲೋಕಸಾರಂಗ ಅಂದರೆ, ಲೋಕದಲ್ಲಿ ಸಾರಭೂತವಾದದ್ದನ್ನು ಅಂದರೆ ಗೃಹಾತಿ, ಸ್ವೀಕಾರ ಮಾಡ್ತಾನೆ. ದೇವರಿಗೆ ನಾವು ನೈವೇದ್ಯವನ್ನು ಮಾಡ್ತೇವೆ. ನೈವೇದ್ಯವನ್ನು ಮಾಡಿದಾಗ ದೇವರಿಗೆ ಏನಂತ ತಿಂತಾನೆ? ಯಾಕಂದರೆ ದೇವರು ತಿಂದದ್ದು ನಮಗೆ ಕಾಣೋದೇ ಇಲ್ಲ. ನಾವು ಇಟ್ಟಂತಹ ನೈವೇದ್ಯ, ದೇವರಿಗೆ ಇಟ್ಟಂತಹ ಪದಾರ್ಥಗಳು, ವಸ್ತುಗಳು ಹಾಗೆ ಇರ್ತವೆ. ಹೌದು, ಯಾಕಂದರೆ ಹೊರಗಿನ ಯಾವುದನ್ನೂ ದೇವರು ತಿನ್ನೋಲ್ಲ. ನಾನಿವಾಗ ಪಾಯಸ ಮಾಡಿಟ್ಟೆ, ಅನ್ನ ಮಾಡಿಟ್ಟೆ ಅಂತ ಹೇಳಿದರೆ ದೇವರು ನಮ್ಮ ಹಾಗೆ ಮನುಷ್ಯರ ಹಾಗೆ ಪಾಯಸ ತಿನ್ನುವವನಲ್ಲ, ಅನ್ನ ತಿನ್ನುವವನಲ್ಲ. ಮತ್ತೇನು ದೇವರಿಗೆ ನೈವೇದ್ಯ ಅಂದರೆ, ಆ ಪಾಯಸದಲ್ಲಿ, ಅನ್ನದಲ್ಲಿ ಒಂದು ಸೂಕ್ಷ್ಮವಾದ ರಸ ಇದೆ, ಅದೇ ಶುಭ ರಸ. ಅದರ ಸಾರಭೂತವಾಗಿರುವುದು, ಎಸೆನ್ಸ್ ಅದು. ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ. ಆ ಎಸೆನ್ಸನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಪ್ರತಿಯೊಂದು ಕಡೆಯೂ ಕೂಡ ಅಷ್ಟೆ. ಹೊರತು ದೇವರು ಉಳಿದ ಯಾವುದನ್ನು ಸ್ವೀಕಾರ ಮಾಡಲ್ಲ. ಅದಕ್ಕೆ ಅವನಿಗೆ ಲೋಕಸಾರಂಗ ಅಂತ ಕರೀತಾರೆ ಭಗವಂತನನ್ನು. ಮುಂದಿನದ್ದು ಸುತಂತುಹು ಅಂತ ನಮಸ್ಕಾರ ಮಾಡಬೇಕಾದ್ರೆ ಸುತಂತವೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ತಂತು ಅಂತ ಹೇಳಿದರೆ ಸಂತಾನ ಅಂತ. ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಮುಂತಾದವರೆಲ್ಲ. ದೇವರ ಕುಟುಂಬ ಏನಿದೆ ಬಹಳ ಒಳ್ಳೆಯದಂತೆ. ಸುತಂತು ಅಂದರೆ ಒಳ್ಳೆಯ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅವ್ರ ಮಕ್ಕಳು, ಹೀಗೆ ಒಳ್ಳೆಯ ತಂತು ಉಳ್ಳವ, ಒಳ್ಳೆಯ ಸಂತಾನವುಳ್ಳವ. ನೋಡಿ, ಅದಕ್ಕೋಸ್ಕರ ಭಗವಂತನ ಸಂತಾನದಲ್ಲಿ ಒಂದೇ ಒಂದು ಕೆಟ್ಟದು ಅನ್ನೋದಿಲ್ವೇ ಇಲ್ಲ. ಬ್ರಹ್ಮದೇವರು ದೇವರ ಮಗ, ಬಹಳ ಒಳ್ಳೆಯವರು. ವಾಯುದೇವರು ದೇವರ ಮಗ, ಬಹಳ ಒಳ್ಳೆಯವರು. ನಂತರ ಅವ್ರ ಮಕ್ಕಳು ಗರುಡ, ಶೇಷ, ರುದ್ರ, ವಿಶ್ವಕ್ಸೇನ, ನಂತರ ಈ ಮನ್ಮಥ ಮುಂತಾದವರೆಲ್ಲರೂ ಒಳ್ಳೆಯವರೇ. ಅಲ್ರಿ, ಮನ್ಮಥ ಕಾಮ ಅವನು ಒಳ್ಳೆಯವನ? ಮನ್ಮಥ ಕೆಟ್ಟವನಲ್ವಾ ಅಂತ ಹೇಳಿದರೆ ಇಲ್ಲ. ವಾಸ್ತವಿಕವಾಗಿ ಮನ್ಮಥ ಯಾವ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿದರೆ, ಇವಾಗ ಮದುವೆ ಆದ ದಂಪತಿಗಳು, ಆ ದಂಪತಿಗಳಲ್ಲಿ ಪರಸ್ಪರವಾಗಿ ಆಸೆ ಆಕಾಂಕ್ಷೆಗಳಿದ್ರೇ ಇದು ಕುಟುಂಬ ಚೆನ್ನಾಗಿ ನಡೆಯುವುದು, ಅವರ ಕುಟುಂಬ ಚೆನ್ನಾಗಿ ನಡೆಯುವಂಥದ್ದು. ಅದಕ್ಕೋಸ್ಕರ ಅವರಲ್ಲಿ ಆಸೆಯನ್ನು ಹುಟ್ಟಿಸುವವನು ಮನ್ಮಥ, ಹೊರತು ಕೆಟ್ಟ ಆಸೆಯನ್ನು ಹುಟ್ಟಿಸುವವನು ಮನ್ಮಥ ಅಲ್ಲ. ಹೀಗೆ ಮನ್ಮಥನು ಕೂಡ ಒಳ್ಳೆಯವನು. ಹೀಗೆ ಭಗವಂತನ ಎಲ್ಲ ಸಂತಾನವೂ ಒಳ್ಳೆಯದೇ. ಅದಕ್ಕೆ ಸುತಂತು ಅಂತ ಕರೀತಾರೆ. ಮುಂದಿನದ್ದು ತಂತುವರ್ಧನ.
ನಮಸ್ಕಾರ ಮಾಡಬೇಕಾದ್ರೆ ತಂತುವರ್ಧನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾರು ದೇವರನ್ನು ಈ ರೀತಿ ಸ್ಮರಣೆಯನ್ನು ಮಾಡ್ತಾರೆ ಅವರ ತಂತುವರ್ಣ ಅಂದರೆ ಅವರ ಒಂದು ವಂಶ ವೃಕ್ಷವನ್ನು, ಪೀಳಿಗೆಯನ್ನು ಚೆನ್ನಾಗಿ ಬೆಳೆಸ್ತಾನಂತ ದೇವರು. ಅದಕ್ಕೆ ಸುತಂತುವರ್ಧನ, ಒಳ್ಳೆಯ ಸಂತಾನದ ಮೂಲಕ ಒಂದು ಕುಲವನ್ನು ತಾನು ಅಭಿವೃದ್ಧಿಗೊಳಿಸುವವನು ಭಗವಂತ. ಯಾವ ರೀತಿ ಪಾಂಡವರ ಕುಲ ಅಭಿವೃದ್ಧಿಗೊಳಿಸಿದಾಗೆ ಭಗವಂತ. ಅದಕ್ಕೆ ಅವನನ್ನು ಸುತಂತುವರ್ಧನ ತಂತುವರ್ಧನ ಅಂತ ಕರೀತಾರೆ. ಮುಂದಿನದ್ದು ಇಂದ್ರಕರ್ಮ. ನಮಸ್ಕಾರ ಮಾಡಬೇಕಾದ್ರೆ ಇಂದ್ರಕರ್ಮಣೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಭಗವಂತ ಇಂದ್ರಲೋಕದಲ್ಲಿದ್ದಾನೆ ಉಪೇಂದ್ರನಾಗಿ. ನಿಜವಾಗಲೂ ಕೂಡ ಅಲ್ಲಿದ್ದು ಇಂದ್ರನ ಕೆಲಸ ಮಾಡುವವನು ಉಪೇಂದ್ರನಾದಂತಹ ವಾಮನನೇ. ಇಂದ್ರನಿಗೆ ಕೀರ್ತಿ, ದೇವೇಂದ್ರನಿಗೆ ಎಲ್ಲ ಕೀರ್ತಿಯನ್ನು ಕೊಡ್ತಾನೆ, ತಾನು ಎಲ್ಲ ಕೆಲಸವನ್ನು ಮಾಡ್ತಾನೆ. ಇಂದ್ರನ ಒಳಗೆ ಕೂತು ಇಂದ್ರನ ಹೊರಗೆ ಇದ್ದು ತಾನೇ ಎಲ್ಲ ಸ್ವರ್ಗದ ಎಲ್ಲ ಕೆಲಸಗಳನ್ನು ನಿಭಾವನೆ ಮಾಡ್ತಾನೆ. ಅದಕ್ಕೆ ಅವನಿಗೆ ಇಂದ್ರಕರ್ಮ ಅಂತ ಕರೀತಾರೆ ಭಗವಂತನಿಗೆ. ಇಂದ್ರನ ಕೆಲಸವನ್ನು ಇಂದ್ರನ ಒಳಗೆ ಕೂತು ಮಾಡುವವನಿವನೇ, ಇಲ್ಲದಿದ್ರೆ ಇಂದ್ರನಿಗೆ ಮಾಡುವ ತಾಕತ್ತಿಲ್ಲ ಅಂತ. ಮುಂದಿನದ್ದು ಮಹಾಕರ್ಮ. ನಮಸ್ಕಾರ ಮಾಡಬೇಕಾದ್ರೆ ಮಹಾಕರ್ಮಣೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇಲ್ಲಿ ಮಹಾ ಅಂತ ಹೇಳಿದ್ರೆ ಮಹಾಪೂಜಾಯಾಮ ಅಂತ, ಗೌರವಿಸುವಂಥದ್ದು. ಭಗವಂತನ ಒಂದೊಂದು ಕೆಲಸವನ್ನು ಕೂಡ ನಾವು ಗೌರವಿಸಲೇಬೇಕು, ಪೂಜಿಸಲೇಬೇಕು. ಯಾವುದೇ ಒಂದು ಕೆಲಸವೂ ಕೂಡ ದೇವರದ್ದು ಅಯ್ಯೋ ಇದನ್ನು ನಾವು ಗೌರವಿಸ್ಲಿಕ್ಕಿಲ್ಲ, ಇದನ್ನು ಪೂಜಿಸ್ಲಿಕ್ಕಿಲ್ಲ, ಇಲ್ಲವೇ ಇಲ್ಲ. ನೋಡಿ, ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾರಾದರೂ ಕಳ್ಳತನ ಮಾಡಿದರೆ ಗೌರವಿಸುವುದುಂಟ, ಆದರೆ ದೇವರ ಕಳ್ಳತನವೂ ಗೌರವಿಸಲ್ಪಡುತ್ತೆ. ಬೆಣ್ಣೆ ಕದ್ದ, ಹೌದು, ಯಾಕಂದರೆ ಅದು ಅರ್ಥಪೂರ್ಣವಾದದ್ದು, ಅದರಿಂದ ಅರ್ಥ ಇದೆ. ಯಾರಾದರೂ ಸೋದರ ಮಾವನನ್ನು ಕೊಂದರೆ ಹೊಗಳುವುದುಂಟ, ಸೋದರ ಮಾವನನ್ನು ಕೊಂದರೆ ಒಳ್ಳೆಯದು ಅಂತ ಹೇಳುವುದುಂಟ, ಆದರೆ ಭಗವಂತನನ್ನು ಕುರಿತು ಹೇಳ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅದರಿಂದ ಅರ್ಥ ಇದೆ, ಅರ್ಥಪೂರ್ಣವಾಗಿದೆ, ಸುಮ್ಮನೆ ನಮ್ಮ ಹಾಗಲ್ಲ. ಅದೇ ರೀತಿ ಯಾರಾದರೂ ಹೆಣ್ಣು ಮಕ್ಕಳೊಟ್ಟಿಗೆ ಆಟ ಆಡಿದರೆ ಒಳ್ಳೆಯ ಮಾತನ್ನು ಹೇಳುವುದುಂಟ, ಆದರೆ ಕೃಷ್ಣನಿಗೆ ಅದನ್ನೇ ಮಹಿಮೆಯಾಗಿ ಕೊಂಡಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ ಆ ಭಗವಂತನೇ ಅದೇ ರೀತಿ ಮಹಾಕರ್ಮ ಅಂದರೆ ಪೂಜಿಸಲು ಯೋಗ್ಯವಾದ ಕರ್ಮವುಳ್ಳವನು. ಕಡೆಗೆ ಎಲ್ಲಿವರೆಗೆ ಅಂದರೆ ದೇವರು ಯಾರನ್ನಾದರೂ ಕೊಲ್ತಾನೆ ಅಂತ ಹೇಳಿದರೂ ಕೂಡ ಅದೂ ಕೂಡ ಪೂಜಿಸ್ಲಿಕ್ಕೆ ಯೋಗ್ಯವಾದದ್ದು. ಯಾಕಂದರೆ ಯಾವತ್ತೂ ಒಳ್ಳೆಯವರನ್ನು ಕೊಲ್ಲಲ್ಲ, ಕೆಟ್ಟವರನ್ನೇ ಕೊಲ್ಲುದು. ನೋಡಿ, ಕಡೆಗೆ ವಾಲಿಯನ್ನು ಸಮೇತ ಕೃಷ್ಣ ಬಾಣ ಬಿಟ್ಟ, ರಾಮಚಂದ್ರ ಬಾಣ ಬಿಟ್ಟ. ವಾಲಿ ಕೆಳಗೆ ಉರುಳಿದಾಗ ಅವನ ಬಳಿ ಬಂದು ಕೇಳಿದ, ನೋಡು ನೀನು ಬಯಸಿದರೆ ನೀನನ್ನು ಈಗಲೇ ನಾನು ಬದುಕಿಸ್ತೇನೆ ಅಂತ. ಆದರೆ ವಾಲಿವೇ ಹೇಳಿದ, ಸ್ವಾಮಿ ನಿನ್ನ ಎದುರಿಗೆ ನಿನ್ನನ್ನು ನೋಡ್ತಾ ಪ್ರಾಣ ಬಿಡುವ ಭಾಗ್ಯ ಬೇರೆ ಯಾರಿಗೆ ಸಿಗ್ತದೆ? ಅಂಥ ಭಾಗ್ಯ ಸಿಕ್ಕಿದಾಗ ನಾನು ಅದನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ನೋಡಿ, ವಾಲಿಯೂ ಕೂಡ ರಾಮ ಬಿಟ್ಟ ಬಾಣ ಒಳ್ಳೆಯದಕ್ಕೆ ಅಂತ ಹೇಳಿದ. ಅಲ್ಲಿಯೂ ಪೂಜಿಸಲಿಕ್ಕೆ ಯೋಗ್ಯವಾದ ಕರ್ಮ ಭಗವಂತನಂತೆ. ಅಲ್ಲ, ಮರೆಯಲ್ಲಿ ನಿಂತು ಬಾಣ ಬಿಟ್ಟನಲ್ವಾ ರಾಮಚಂದ್ರ ಅಂದರೆ ಹೌದು, ಅದು ಪೂಜೆ. ಯಾಕಂದರೆ ಭಕ್ತರಿಗೆ ಯಾವತ್ತೂ ಮೋಸ ಆಗಬಾರ್ದು. ಸುಗ್ರೀವನು ಭಕ್ತ, ವಾಲಿಯು ಭಕ್ತ, ಇಬ್ಬರಿಗೂ ಮೋಸ ಆಗಬಾರ್ದು. ಸುಗ್ರೀವನಿಗೆ ಮಾತು ಕೊಟ್ಟಿದ್ದೇನೆ, ವಾಲಿಯನ್ನು ಕೊಂದು ರಾಜ್ಯ ಕೊಡ್ತೇನೆ ಅಂತ. ಅದಕ್ಕೋಸ್ಕರ ಇನ್ನು ವಾಲಿ ನಾನೊಮ್ಮೆ ಎದುರಿಗೆ ಬಂದೆ ಅಂತ ಹೇಳಿದ್ರೆ ಅವನು ನಮಸ್ಕಾರ ಮಾಡಿಬಿಡ್ತಾನೆ. ನಮಸ್ಕಾರ ಮಾಡಿದ ಅಂದರೆ ಶರಣಾಗತರಾದವರನ್ನು ರಕ್ಷಣೆ ಮಾಡಲೇಬೇಕು, ಅದು ನನ್ನ ಧರ್ಮ. ಅದಕ್ಕೋಸ್ಕರ ಮೂಲೆಯಲ್ಲಿ ನಿಂತು ಬಾಣ ಬಿಟ್ಟ. ಬಾಣ ಬಿಟ್ಟರೂ ಕೂಡ ವಾಲಿಯನ್ನು ಕೈ ಬಿಡಲಿಲ್ಲ. ನಮಸ್ಕಾರ ಮಾಡದೇ ಇದ್ದರೂ ಕೂಡ ತನ್ನ ಭಕ್ತ ಅಂತ ಪರಿಗಣನೆ ಮಾಡೇ ಇದ್ದ. ಅದಕ್ಕೋಸ್ಕರ ಬಂದು ನೋಡು ನಿನ್ನನ್ನು ಬೇಕಿದ್ರೆ ಬದುಕಿಸ್ತೇನೆ ಅಂತ ಹೇಳಿದ. ವಾಲಿ ಸಂತೋಷದಿಂದ ರಾಮನನ್ನು ನೆನೆತಾ ಪ್ರಾಣ ಬಿಟ್ಟ. ಹೀಗೆ ಅನುಗ್ರಹವನ್ನೇ ಮಾಡಿದ. ಯಾರಿಗೆ ಸಿಗ್ತದೆ? ದೇವರನ್ನು ನೋಡ್ತಾ ನೋಡ್ತಾ ಪ್ರಾಣ ಬಿಡುವ ಭಾಗ್ಯ ಯಾರಿಗೆ ಸಿಗ್ತದೆ? ಹೀಗೆ ಪ್ರತಿಯೊಂದು ದೇವರ ಕರ್ಮ ಮಹಾಕರ್ಮವೇ, ಪೂಜಿಸಲಿಕ್ಕೆ ಯೋಗ್ಯವಾದ ಕರ್ಮವೇ. ಮುಂದಿನದ್ದು ಕೃತಕರ್ಮ. ನಮಸ್ಕಾರ ಮಾಡಬೇಕಾದ್ರೆ ಕೃತಕರ್ಮಣೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ದೇವರಿಗೆ ಇನ್ನು ಮಾಡಬೇಕಾದದ್ದು ಯಾವುದು ಬಾಕಿಯೇ ಇಲ್ಲ. ಕೃತಕರ್ಮ ಮಾಡಬೇಕಾದದ್ದನ್ನೆಲ್ಲವನ್ನು ದೇವರು ಮಾಡಿಯಾಗಿದೆಯಂತೆ, ಎಲ್ಲವನ್ನ ಮಾಡಿಯಾಗಿದೆ, ಇನ್ಯಾವುದು ಬಾಕಿ ಇಲ್ಲ. ಹೌದು, ಹಾಗಿದ್ರೆ ದೇವರು ಮತ್ತೆ ಸೃಷ್ಟಿ ಮಾಡ್ತಾನಲ್ವ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ ಅಂತ ಹೇಳ್ತಾರಲ್ವ. ಎಲ್ಲ ಮಾಡಾಗಿದೆ ಅಂತ ಹೇಳಿದ್ರೆ ಮತ್ತ್ಯಾಕೆ ಇದನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದೇವರು ಎಲ್ಲ ಮಾಡಿಯಾಗಿದೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದು ಇವಾಗ ನಾವು ಮಾಡ್ತೇವೆ, ಯಾಕೋಸ್ಕರ ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಪುಣ್ಯ ಕಳ್ಕೊಳ್ಬೇಕು, ನಮ್ಮ ಪುಣ್ಯ ಬರಬೇಕು, ಪಾಪವನ್ನು ಕಳ್ಕೊಳ್ಬೇಕು. ಹೀಗೆ ಪಾಪವನ್ನು ಕಳೆದುಕೊಳ್ಳಿಕ್ಕೆ, ಪುಣ್ಯವನ್ನು ಗಳಿಸಲಿಕ್ಕೆ ನಾವೆಲ್ಲ ಕರ್ಮವನ್ನು ಮಾಡ್ತೇವೆ. ದೇವರಿಗಿಂಥದ್ದು ಮಾಡುವ ಅವಶ್ಯಕತೆ ಇಲ್ಲ. ದೇವರು ಎಲ್ಲ ಕೆಲಸವನ್ನು ಯಾಕೋಸ್ಕರ ಮಾಡ್ತಾನೆ ಅಂದರೆ ನಮಗೋಸ್ಕರ, ಅವನಿಗೋಸ್ಕರ ಅಲ್ಲ.
ದೇವರಿಗೆ ಆಟ. ಯಾವತ್ತು ಆಟ ಆಡೋದು ಯಾವಾಗ ಅಂತ ಹೇಳಿದ್ರೆ ಎಲ್ಲ ಕೆಲಸ ಮಾಡಿ ಮುಗಿಸಿದ ಮೇಲೆ. ಇಲ್ಲದಿದ್ರೆ ತಂದೆ ತಾಯಿಗಳು ಬಿಡೋಲ್ಲ, ಮಕ್ಕಳನ್ನು ಬಿಡೋಲ್ಲ ಆಟ ಆಡಲಿಕ್ಕೆ. ಹೋಮ್ವರ್ಕ್ ಮಾಡಿದ್ಯಾ, ಓದಿದ್ಯಾ, ಇಲ್ವಲ್ಲ, ಮತ್ತೆ ಯಾಕೆ ಆಟ ಆಡ್ಲಿಕ್ಕೆ ಹೋಗ್ತಾ ಇದೆಯಾ ಅಂತ. ಎಲ್ಲ ಕೆಲಸ ಆದಮೇಲೆ ಆಟ ಆಡುವುದು. ಭಗವಂತ ಅದೇ ರೀತಿ, ಅವನು ಎಲ್ಲವನ್ನ ಮಾಡಿ ಮುಗಿಸಿದವನು. ಅದಕ್ಕೋಸ್ಕರನೇ ದೇವರು ಆಟ ಆಡ್ತಾ ಇರ್ತಾನೆ. ಇಲ್ಲಿ ಬಂದು ಮುಂದಿನದ್ದು ಕೃತಾಗಮಃ. ನಮಸ್ಕಾರ ಮಾಡಬೇಕಾದ್ರೆ ಕೃತಾಗಮಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದ್ರೆ, ಆಗಮ ಅಂತೇಳಿದರೆ ಒಂದನೇದಾಗಿ ಸಂಪ್ರದಾಯ ಅಂತ. ಸಂಪ್ರದಾಯವನ್ನು ಹುಟ್ಟು ಹಾಕಿದವನೇ ಭಗವಂತ. ಅದು ಒಳ್ಳೆಯ ಸಂಪ್ರದಾಯ ಅಂತೇಳಿದರೆ ಯಾರು ಜ್ಞಾನಿಗಳಿದ್ದಾರೆ ಅವರು ಆಚರಿಸಿಕೊಂಡು ಬಂದಂತಹ ರೀತಿ ರಿವಾಜುಗಳು, ಅದು ಯಾವತ್ತೂ ಒಳ್ಳೆಯದಾಗೇ ಇರ್ತದೆ. ಅದನ್ನೇ ಸಂಪ್ರದಾಯ ಅಂತ ಕರೆಯುವುದು. ಕಂಡದ್ದೆಲ್ಲ ಸಂಪ್ರದಾಯ ಅಲ್ಲ, ಮೂಢನಂಬಿಕೆಗಳೆಲ್ಲ ಸಂಪ್ರದಾಯ ಅಲ್ಲ. ಮತ್ತು ಹಿಂದಿನಿಂದ ಜ್ಞಾನಿಗಳು ಯಾವುದನ್ನು ಆಚರಿಸಿಕೊಂಡು ಬಂದಿದ್ದಾರೆ ಅದು ಅವರೇ ಆಚರಿಸಿಕೊಂಡು ಬಂದದ್ದಲ್ಲ, ಅದರ ಮೂಲಭೂತವಾಗಿರುವವನು ಈ ಭಗವಂತನೇ, ದೇವರೇ. ಅಥವಾ ಇನ್ನೊಂದರ್ಥದಲ್ಲಿ ಕೃತಾಗಮ ಅಂತ ಹೇಳಬೇಕಾದ್ರೆ, ಯಾವುದು ಕೆಟ್ಟ ಶಾಸ್ತ್ರಗಳಿದೆ ಅವುಗಳನ್ನೆಲ್ಲ ಕೃಂತತಿ, ನಾಶ ಮಾಡ್ತಾನೆ. ಯಾಕಂದರೆ ಅದು ಈ ಸಜ್ಜನರ ಮನಸ್ಸನ್ನು ಕೆಡಿಸುವಂಥವುಗಳು ಅವುಗಳೆಲ್ಲ, ಅದಕ್ಕೆ ಅವುಗಳನ್ನೆಲ್ಲ ನಾಶ ಮಾಡ್ತಾನೆ. ಅದಕ್ಕೆ ಅವನಿಗೂ ಕೃತಾಗಮ ಅಂತ ಹೆಸರು.